ಸ್ಮಶಾನ ಕೈಯಲ್ಲಿ ಹೋದ. ಧರ್ಮಕ್ಕಾಗಿ ಹೋರಾಡಿದ ಧರ್ಮರಾಯ ಮೋಸದ ಜೂಜಿಗೆ ತನ್ನ ಹೆಂಡತಿಯನ್ನೇ ಪಣಕ್ಕಿಟ್ಟ. ನ್ಯಾಯ ನೀತಿಯೆಂದು ಹೋರಾಡಿದ ಭಗತ್ ಸಿಂಗನನ್ನು ಬ್ರಿಟಿಷರು ಗಲ್ಲಿಗೇರಿಸಿದರು. ತಂದೆಗೆ ಕೊಟ್ಟ ಮಾತಿನಂತೆ ನಡೆದ ಆ ಶ್ರೀರಾಮನನ್ನು ಅಡವಿಗಟ್ಟಿದರು. ಈ ಕಲಿಕಾಲದಲ್ಲಿ ಮೋಸ ವಂಚನೆಗಿರುವ ಬೆಲೆ ನ್ಯಾಯ ನೀತಿಗಿಲ್ಲ. ಸತ್ಯ ಧರ್ಮಗಳನ್ನು ಹೋದರೆ ಅವುಗಳ ಹಿಡಿದು ಈಗಿನ ಕಲಿಯುವವರೆಗೂ ನಾ ಕಾಣಲಿಲ್ಲ ನೆಲೆ. ಅರ್ಥ ಮಾಡಿಕೊಳ್ಳಿಯ ಈ ಧರ್ಮ ಠಾಕು ವಿಷದ ಪಾಶ ಎಂಥ ಭೂತ. ಶಿವ ಪರತನದ ಬೇಗುದಿಯಲ್ಲಿ ಬೆಳೆದ ನನಗೆ ಎಷ್ಟು ಸೊತ್ತು ಇರಬೇಕಾದರೆ ಇನ್ನು ಸಿರಿತನದಲ್ಲಿ ಎಷ್ಟು ಸೊತ್ತು. ಶಿವ ಶ್ರೀಮಂತರು ಬಯಸುವುದು ಬಡವರು ಬದುಕಲಿಬಾರದು. ಎದುರಾದರೆ ಒಟ್ಟಲ್ಲ ಮಗಳೇ ಕತೆ. ಏನು ಸಿಟ್ಟ, ಏನು ದೊರಕ, ಏನು ಗತ್ತ. ಆದ್ರೂ ಗೌಡ್ರ ನಿಮ್ ಮನ್ಯಾಗ ಕೆಲಸ ಮಾಡಕತ್ತಿ ದಿನ ತಗೊಂಡು ಈ ನ್ಯಾಯ ನಂಬಕ ಕಟ್ಟಿ ಅಂತ ಶಿಕ್ಷಾ ಕೊಟ್ಟದ್ದು ನನ್ನ ಜೀವನದಾಗ ನೋಡಿಕೊಳ್ಳಿ ಬಿಡ್ರಿಪ್ಪ. ಹೊಸ ವಿಷಯ ಸುದ್ದಿ ನೆನಪಿಂದ ನೋಡ್ರಿ ಏನಿದೆ ಈ ಸುದ್ದಿ ಕೇಳಿ ಹಾ ಶಿವಪ್ಪ ಏನಾಯ್ತು? ಅವನ ಮಗಳಿಂದ ನಿಮ್ಗೆ ಅದ ಮುಂದಾಗ ಇರ್ತೀವಿ ನೋಡ್ರಿ ಆ ಚಂದ ಹುಡುಗಿರಿ ಕಿತ್ತೂರು ರಾಣಿ ಚೆನ್ನಮ್ಮಿಂದ ಕಕ್ಕಿ ಶಿವಪ್ಪ ಸ್ವಂತ ಮಗ ಸತೀಶರಲ್ರಿ ಶೆಟ್ಟಿ. ಇಂಥ ವಿಷಯ ನೇರವಾಗಿ ಯಾಕೆ ಸುತ್ತುಗೊಳಿಸಿ ಮಾತಾಡೋದು? ಅದರಿ ಸತೀಶ ಚಾಟಿಯಿಂದ ಬರುತ್ತಾಗ ಒಂದೊಂದು ಹಕ್ಕಿ ಹಾರಿಸ್ಕೊಂಡು ಬಂದಾನ್ರಿ. ಅದು ಯಾವ ಜಾತಿ ಗೊತ್ತಿಲ್ಲ, ಯಾವ ಕುಲ ಗೊತ್ತಿಲ್ಲ. ಒಟ್ಟಿಗೆ ಮ್ಯಾಗ ಹೇಳ್ತಂತೆ ತಾಳಿ ಕಟ್ಟಿ ಕರ್ಕೊಂಡು ಬಂದ್ಬಿಟ್ಟವ್ರು ಈ ತೊಂದರ. ಶಿವಪ್ಪನ ಮನೆ ನೆತ್ತರದ ಹೊಳೆ ಹರೆಯ ಶಿವಪ್ಪನ ಮನೆ. ಎಲ್ಲ ಪ್ರಾಣಿ ಪಕ್ಷಿಗಳು ನನ್ನ ಗರ್ಭಕ್ಕೆ ಬೆದರಿ ಕೂಡು ಸೇರುವ ಈ ಕಾಲದಲ್ಲಿ ನೆಲದ ಎದುರಾಯಿತೆ. ಅಂದಿಗೆ ಹತ್ತಿತ್ತು ಈ ಶ್ರೀಮಂತ ಹೃದಯಕ್ಕೆ ಬೆಂಕಿ. ಸುದ್ದಿ ಹೇಳಿದ ಮಾಡ್ಕೊಂಡ್ರಿ ಮಧ್ಯಾಹ್ನ ಶೆಟ್ಟಿ ಶೆಟ್ಟಿ. ಅದರಿ ಶಿವಪ್ಪನ ಸಾಕು ಮಗ ಅದೇ ಎಲ್ಲಿ ಅವ್ರು ಬಿದ್ದಿದ್ದು ಪಾಪದ ತಿಂದ ಎತ್ತಬೇಡ ಸೊಳೆ ಮಗನ ವಿಷಯ. ಅದೇ ಸುಳಿ ಮಗ ಈಪ ಏನಲ್ಲಿ ಸಿಕ್ಕ ಪಾಪನ ತುಂಡ ಸೌಕಾರ ಗಂಡ ಸಾಗಿದ್ರ ಬಿಚ್ಚು ಹೊಡಿತಿದ್ದ ಗಂಟಿ ಹೋಗೋಣ ಅದಂತ ಕೆಲಸ ಹಗಲು ಅವಾಗೆಲ್ಲ ಮಾತಾಡೇನ್ರಿ ಅಪ್ಪ ಶೆಟ್ಟಿ. ಮುಚ್ಚಿ ಹಿಡಿದ ಪಿಚ್ಚಿ ಹೇಳಿ ಆ ಬೀದಿ ನಾಯಿ ವಿಷಯ ಮತ್ತೇನಾದರೂ ಉಚ್ಚರಿಸಿದ್ದೇವೆ ಹೊಚ್ಚವಾಯಿ. ಹೆಂಗ್ ಹೇಳ್ರಿ ಯಾವ ಬಾಯಿಗೆ ಹೇಳ್ರಿ ಅಪ್ಪ ಸೌಕಾರ
ನಿಮ್ಮನ್ನು ಕೊಳ್ಳುವಾಗ ಸೀಬಾ ಕಲ್ಲದಾಗ ಕೊಡದ ನಿಮ್ಮ ರುಂಡ ತಂದ ಅದು ಚಂದ್ರಿ ಅದು ಸೀಬಾ ಕಲ್ ಕರ್ತಂತಂದ್ರಿ ಅದಕ್ಕ ಹಂಚಿಗ್ರಿ ಅಪ್ಪ ಯಾಕಂದ್ರೆ ನನ್ನ ಮಗಳಿಗೆ ನಾವು ಒಂದೇ ತಂದ್ರಿ ಈ ಧರ್ಮರಾಜ್ ಅಂದರೆ ಕಾಡಿನ ಹುಟ್ಟ ಹಾಗೆ ಅವರು ನಾಳೆ ಎಂದರೆ ನಾನು ಮುಂದೆ ಮಾಡಿ ಮುಗಿಸುವ ವ್ಯಕ್ತಿ. ಶೆಟ್ಟಿ, ನೀವೇನು ಹೆದರಬೇಡಿ, ಏನು ಆಗುವುದಿಲ್ಲ. ನಾನು ಸೂರ್ಯ ತನ್ನ ತಾಯಿ ಗರ್ಭದಿಂದ ಹೊರಗೆ ಬರುವ ಮುಂಚೆ ಅವರ ಚೇವ ಮೇಲೆ ಹತ್ತಕ್ಕಾಗಿ ಹಾರಾಡಬೇಕು. ಯಾಕಾದ್ರೆ ಅವನು ಆದ್ರೂ ನನಗೆ ಎಡಗಡೆ ಅಂತ ಹಾಡಾಕತ್ತೈತ್ರಿ. ಶೆಟ್ಟಿ, ಮಾಡಿದ್ದೇನೆ, ಏನೂ ಆಗುವುದಿಲ್ಲ. ಸಾವುಕಾರ ಇನ್ನೊಂದು ಸುದ್ದಿ ನೆನಪಿರ್ಬೇಕು ನೋಡ್ರಿ. ಹತ್ತಿ ನೋಡ್ರಿ ಇದಕ್ಕಾಗಿ ಬೆಂಕಿ. ಯಾವ ಬೆಂಕಿ ವಿಷಯ ಕಟ್ಟೆ ಬಿಚ್ಚಿದೆ? ಸಾವುಕಾರ ನಮ್ಮ ಚಿಕ್ಕ ಯಜಮಾನ್ರು ಜಗದೀಶಪ್ಪ ರೀ ಅವ್ರ ಶಿವಪ್ಪನಿಗೆ ಭಿಕ್ಷಾ ಬಿಡಕ್ ಹೋಗಿದ್ರಂತ್ರಿ. ಈಗ ಸುದ್ದಿ ಊರೆಲ್ಲ ಮಾತಾಡತೈತಿ. ಯಾವ ಸುದ್ದಿ ಸಂಘಟನೆಯಿಂದ ಹಚ್ಚಿತು? ಮನೆಗೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಪುಣ್ಯ ನನಗೆ ಹೇಳದೆ ಭಿಕ್ಷೆ ಬೇರಿದೆ. ಶೆಟ್ಟಿ, ಭಿಕ್ಷೆ ಬೇರಿದೆ. ಅದೇ ನೀ ಬಡ ಶಿವಪ್ಪನ ಸಡಿತಾನೆ ಕೇಳಕ್ ಹೋಗಿದ್ರಂತ್ರಿ. ಸ್ವಂತ ಹೇಸಿಗೆ ತಿನ್ನುವ ಕೆಲಸಕ್ಕೆ ಕೈ ಹಾಕಿದರು ಪಾಪಿ. ಅಪ್ಪ, ನಾನು ಇಂತಹ ಬಯಸಿದ್ದೇನೆ ಎಂದಿದ್ದರೆ ಅದು ಪಾದಾದಲ್ಲಿ ಇದ್ದರೂ ತಂದು ಕೊಡುತ್ತಿದ್ದೆ. ಆದರೆ ನೀನು ಆ ಹೂ ಬಯಸಿದೆಯಲ್ಲ, ಹುಲಿಯ ಹೊಟ್ಟೆಯಲ್ಲಿ ಇಳಿ ಹುಟ್ಟಿದಂತಾಯ್ತು ನನ್ನ ಬಾಳು. ಅಪ್ಪಾಜಿ, ತಪ್ಪು ನಿಮ್ಮ ಭಾವನೆ. ಎಮ್ಮೆಯ ಹೊಟ್ಟೆಯಲ್ಲಿ ಆಕಳು ಜನಿಸಿದಂತಾಗಿದೆ. ಯಾಕೆಂದರೆ ಕೆಟ್ಟ ಮೃಗಕ್ಕೆ ಆಹುತಿ ಆಗೋದು ಗೊತ್ತಿದ್ದರು. ಕೊಟ್ಟ ಮಾತಿಗೆ ಹೋಗೊಟ್ಟು ಹೋದ ಆ ಪುಣ್ಯಕೋಟಿ ಹಸುವಿನ ಕಟ್ಟೆ ನೀವು ಪಾಪಿ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ನನಗೆ ಆದರೆ ಮಗಳೇ, ಮುಂದೆ ನೀನು ಕಾಣಬೇಕಾಗುತ್ತದೆ ಕಷ್ಟದ ಹೊರೆ. ಎಂತ ಪ್ರವಾಹ ತುಂಬಿ ಬಂದರು ಆ ಪ್ರವಾಹವನ್ನು ಎದುರಿಸುವ ಶಕ್ತಿ ನನಗಿದೆ. ಎಷ್ಟೇ ದೇಶ ಸಾಧಿಸಿದರು ಕೊನೆಗೆ ಈ ಮನೆಯ ಸೊಸೆಯಾಗಿ ಬರುವಳು ಆ ನಿನ್ನ ಶತ್ರುವಿನ ಮಗಳು ಸವಿತಾ. ಆವತ್ತಿಗೂ ಸಾಧ್ಯವಿಲ್ಲ ಈ ಧರ್ಮರಾಜರುವರೆಗೂ. ಅಪ್ಪ, ನಾನು ಬಯಸುವುದು ಜಸ್ಟ್ ನಿನ್ನ ಆಶೀರ್ವಾದವಷ್ಟೇ. ಜಗದೀಶ್, ತಾಯಿ ಸತ್ತ ಬಗೆಯನ್ನು ಪ್ರೀತಿಯಿಂದ ಸಾಕಿದೆ. ಆದರೆ ಈಗ ನನ್ನ ಮಾತಿಗೆ ಒಪ್ಪಿದರೆ ಈ ಆಸ್ತಿಯೆಲ್ಲ ನಿನ್ನದು. ಇಲ್ಲ, ನನ್ನ ಮಾತು ಮೀರಿ ನಡೆದರೆ ತಂದೆಯನ್ನು ಮರೆತು ನಿನ್ನ ಪಾಲಿಗೆ ಧೈರ್ಯ ಆಗಬೇಕಾಗುತ್ತದೆ. ಎಚ್ಚರ! ಈ ನಿನ್ನ ಬೆದರಿಕೆಗೆ ಹೆದರುವ ವ್ಯಕ್ತಿ ನಾನಲ್ಲ. ಹಾಗೆ ನಿನ್ನ ಕೈ ಕೆಳಗೆ ಕೆಲಸ ಮಾಡುವ ಆಳು ನಾನಲ್ಲ. ಈ ನಿನ್ನ ಆಸ್ತಿಗೆ ಆಸೆ ಪಡುವ ಮನುಷ್ಯನು ನಾನಲ್ಲ. ಅಪ್ಪ, ಇದು ನನ್ನ ಅಜ್ಜ ಮುತ್ತಾಜ್ಜರು ಗಳಿಸಿದ ಆಸ್ತಿ. ಇದಕ್ಕೆ ನಿನ್ನದು ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನನ್ನದು ಇದೆ ಎಂಬುದನ್ನು ಮರೆಯಬೇಡಪ್ಪ. ಗಂಡ ಹೆಂಡರ ತುಗಲಿನ ಪ್ರೀತಿಗೆ ಹುಟ್ಟಿದ ಮಗಳೇ, ಎತ್ತ ತಂದಿಗೆ ಎದುರಾದರೆ ಹೋಗುತ್ತೇನೆ ಪ್ರಾಣ. ಪ್ರಾಣಕ್ಕೆ ಹೆದರಿ ಮಾಡುವಂತ ಹೆಣ್ಣನ್ನು ಕೈ ಬಿಡುವ ಮುಟ್ಟಾನಲ್ಲಪ್ಪ ಈ ಜಗದೀಶ್. ನಾನು ಬಯಸಿದಂತೆ ಈ ಊರಲ್ಲಿ ಶಾಂತಿ ನೆಲೆಸಿದರೆ ಸರಿ. ಒಂದು ವೇಳೆ ಬಡವರ ಮೇಲೆ ನಿಮ್ಮ ದಬ್ಬಾಳಿಕೆ ತೋರಿಸಿದರೆ ನಂದೆ ಎಂಬುದನ್ನು ಮರೆತು ನಿಲ್ಲಬೇಕಾಗುತ್ತದೆ. ಎಚ್ಚರ! ಅಲ್ರಿ ಚಿಕ್ಕ ಯಜಮಾನ್ರೆ, ಅವ್ರನ್ನ ನೀವು ಮನಸ್ಸು ಮಾಡಿದ್ರೆ ಎಂತೆಂತ ಹುಡುಗಿಯಾರು ಬಂದು ನಿಮ್ಮ ಮನೆ ಮುಂದೆ ಸಾಲ ಹಚ್ಚಿ ನಿಲ್ತಾವು. ಅಂತಾದ್ರೆ ಬಿತ್ತವನು ಎಂತ ಮನಸ್ಸಲ್ಲಿ. ಹೆಣ್ಣಿನ ಬಗ್ಗೆ ಕೀಳಾಗಿ ಮಾತನಾಡಿದರೆ
ಸಿಕ್ಕಂತೆ ಕತ್ತರಿಸಿ ಬಿಟ್ಟೆನೋ ನಿನ್ನ ದೇಹವನ್ನು. ಹೆತ್ತವರು ಒಂದು ಹೆಣ್ಣು ಎಂಬುದನ್ನು ಮರೆತು ಮಾತನಾಡ್ತೀನಿ ನಿಮಗೆ. ಅದು ಹಂಗಲ್ರಿ ಅಪ್ಪ. ಯಾಕ್ರೆ ನೀವು ಏನು ನಮ್ಮ ತಂದೆ ವಯಸ್ಸಿನವರೆಂದು ನಿಮ್ಮನ್ನು ಸುಮ್ಮನೆ ಬಿಟ್ಟಿದ್ದೇನೆ. ನಿಮ್ಮಂತವರು ಇರೋದ್ರಲ್ಲಿ ನ್ಯಾಯ ನೀತಿ ಧರ್ಮದಿಂದ ಇರಬೇಕಾದ ಈ ಮನೆಯಲ್ಲಿ ಧರ್ಮದ ಬಗೆ ಹಾಯುತ್ತದೆ. ದಿನನಿತ್ಯ ಪೂಜೆ ಬಟ್ಟೆ ದಾನ ಮಾಡುವ ಈ ಮನೆ ಬಡವರ ಪಾಲಿನ ದೇವಾಲಯವಾಗಿದೆ. ಆದರೆ ನೀವು ಮಾಡೋದಿಲ್ಲ ಪಾಪದ ಕೆಲಸ, ಬಡವರ ಮೇಲೆ ದೌರ್ಜನ್ಯ. ನಿಮ್ಮಂತವರು ಇರೋದ್ರಿಂದಲೇ ಹಿಂದೆ ಮಹಾಭಾರತ ಹಾಳಾದದ್ದು. ಅಷ್ಟೇ ಏಕೆ ವೀರ ಸಂಗೊಳ್ಳಿ ರಾಯಣ್ಣನನ್ನು ಕಳಿಸಿದ್ದು. ಯಾಕೆ ನೀವು ನಿಮ್ಮಂತವ್ರು ಇರೋದು ಈ ಜನರ ಉದ್ದಾರಕ್ಕಲ್ಲ, ಬಡವರ ರಕ್ತ ಹೀರಲು. ನಾನಂತ ಮನುಷ್ಯ ಆದ್ರಿ ಅಪ್ಪ. ನಾವು ನಮ್ಮಂತವ್ರು ಊರಾಗಿರೋದ್ರಿಂದನೇ ಇನ್ನ ಅಡ್ಡಾಟಿದೆ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಿತ್ತು. ಅವಳಿಗೆ ಮತ್ತು ಈ ಊರಿನ ಜವಾಬ್ದಾರಿ. ಜಗದೀಶ್, ಇನ್ನೂ ಕಾಲ ನಿಂತಿಲ್ಲ, ಸುಮ್ಮನೆ ವಿಚಾರ ಮಾಡು. ಅವರು ಯಾವ ಕಾಲಕ್ಕೂ ಈ ಮನೆ ಹಾಕಿನ ತೊಳೆಯ ಕೂಡದು, ನಿನ್ನ ಹೆಂಡತಿಯಾಗಿ ಬರಕೂಡದು. ಒಂದು ವೇಳೆ ಬಂದರೆ ಮೊದಲೇ ರಾತ್ರಿ ದಿನ ನಿನ್ನ ಮೊದಲನೇ ಬಾಳಲ್ಲ, ಅವರ ಜೀವನದ ಕೊನೆಯ ರಾತ್ರಿ. ಈ ಜನ್ಮದಲ್ಲಿ ಸಾಧ್ಯವಿಲ್ಲಪ್ಪ. ಕತ್ತಲಾದ ಈ ಮನೆಗೆ ಜ್ಯೋತಿಯ ದೀಪವಾಗಿ ಬರ್ತಾಳೆ ಆ ಸಹಿತ. ಜಗದೀಶ್, ನಿನ್ನ ಆಟ ನೀನು ಸಾಧಿಸಿದರೆ ಈ ಆಸ್ತಿಯಲ್ಲಿ ಒಂದು ಬಿಡಿ ಕಾಸು ಸಿಗೋದಿಲ್ಲ. ಮೊದಲು ಬಿಟ್ಟು ನೀನು ಹೇಗೆ ನಿನ್ನ ತಂದೆ ರಕ್ತ ಹಂಚಿಕೊಂಡು ಹುಟ್ಟಿದೆಯೋ ಹಾಗೆ ನಾನು ನಿನ್ನ ರಕ್ತ ಹಂಚಿಕೊಂಡು ಈ ಭೂಮಿಗೆ ಬಂದಿದ್ದೇನೆ. ನನಗೆ ಬರಬೇಕಾದ ಆಸ್ತಿ ಕೊಟ್ಟರೆ ಸರಿ, ಅಥವಾ ಸಾವುಕಾರ ಏನ್ ಮಾಡಾಕತ್ತೀರಿಯಪ್ಪ? ಏನೋ ತಿಳಿದ ಅಂದ್ರೆ ಅದನ್ನೇ ಅಂತ ವಾರ ಮಾಡೋದಲ್ರಿ. ಅಲ್ರಿ ಸಿಕ್ಕಿದ್ವಂದ್ರ ಇಡೀ ಊರಿಗೂರ ದೇವರಂದು ನಂಬಿದ ಜನಕ್ಕ ತಪ್ಪು ತಿಳಿದಿತ್ರಿ ಅಪ್ಪ. ಬುದ್ಧಿ ಹೇಳುವ ನೀವು ಈ ಊರಿನ ಬಗ್ಗೆ ಯೋಚನೆ ಮಾಡ್ತೀರಂದ್ರೆ ನನಗೆ ನಗು ಬರುತ್ತೆ. ಪಾಪ ಇಲ್ಲಿ ಕುಳಿತ ಜನಕ್ಕೆ ಏನ್ ಗೊತ್ತು, ನೀವು ನೀಚರು ಎಂದು. ದೇವರಾಗಿ ನಡೆಸುವ ನಿಮ್ಮ ಬುದ್ಧಿ ಹೊರ ಬಂದಾಗ ಯಾವ ನಿರ್ಧಾರಕ್ಕೆ ಬರದಂತ ಸ್ವಲ್ಪ ಯೋಚನೆ ಮಾಡಿ. ನಾನು ಬರ್ತೀನಿ. ಹೋಗು ಮಗಳೇ ಹೋಗು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವರಿಗೆ ವೈರಿ. ದೇಶಕ್ಕೆ ಹೋಗ್ಯಪ್ಪ ಇನ್ನು ನಾವು ಎಚ್ಚರದಿಂದ ಇರಬೇಕು. ಬರಬ್ಬರಿ ಒಂದು ವೇಳೆ ಅವರು ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ಅವರ ಮನೆಯನ್ನು ಸರ್ವನಾಶ ಮಾಡಿಬಿಡುತ್ತಾರೆ. ಲೇಸಿದ ನನ್ನ ಮೇಲಿನ ಸೇರಿಗಾಗಿ ನನ್ನ ಮಗನಿಗೆ ಎದುರು ಬಿಟ್ಟಿಯಲ್ಲ ಮಗಳೇ. ಮುಂದೆ ನೋಡು ನಿನ್ನ ಗತಿ. ಶಕ್ತಿ ನಮ್ಮ ಮೇಲ್ಮೇಲದ ಕರ್ನಾಟಕಕ್ಕೆ ಬಂದು ಹಾ ಹಾ ಸಾವುಕಾರ ನೆನೆಸ್ಕೊಂಡು ಇಲ್ಲೇ ಬಂದ್ಬಿಟ್ರಿ ಅಪ್ಪ.
ಮಿತ್ರ. ನಾನು ಬಯಸಿದ ಭಕ್ತಿಯನ್ನೇ ಬೇಟೆಯಾಡಬೇಕೆಂದೇ ಸತೀಶನ ಗೆಳೆಯನಾಗಿ ಸ್ನೇಹ ಬೆಳೆಸಿದೆ. ಆದರೆ ಸತೀಶ್ ನನ್ನ ಗೆಳೆಯ. ಸತೀಶನ ಹೆಂಡತಿ ಸುಂದರಿ, ಅಷ್ಟೇ ಅಲ್ಲ ಸುರಲೋಕದ ಸುಂದರಿ. ಕವಿತಾ ಹಸಿರು ಹುಲ್ಲಿನಲ್ಲಿ ಗರಿ ಎತ್ತಿ ಕುಡಿಯುವ ನವಿಲಿನ ಹಾಗೆ ಅವನು ನೋಡಿದಾಗಿನಿಂದ ಅವಳನ್ನು ಅಪ್ಪಬೇಕೆಂದು ಹಂಬಲಿಸುತ್ತಿದೆ ಈಗಿನ ಮನ. ಕವಿತಾ ಎಂಬ ಅರಳಿನಿಂದ ಆ ಗುಲಾಬಿಯನ್ನು ಚುಂಬಿಸಲೇಬೇಕು. ಆದರೆ ಸತೀಶ್ ನನ್ನ ಗೆಳೆಯ. ಸತೀಶನ ಸ್ನೇಹದಲ್ಲಿ ಈಜಿ ತೀರಿಸಿಕೊಳ್ಳಬೇಕು ನನ್ನ ಪ್ರೇಮದ ಆಸೆಯನ್ನು. ನಮಸ್ಕಾರ ಧರ್ಮರಾಜ್ ಅವರಿಗೆ. ನಮಸ್ಕಾರ. ಹೇಗಿದೆ ನಮ್ಮ ಗೆಲ್ಲಿನ ವ್ಯವಹಾರ? ನೀನಂತೂ ನಮ್ಮ ಮನೆ ಕಡೆಗೆ ಬಂದೇ ಇಲ್ಲ. ಎಲ್ಲ ಫೈಲ್ ಸರಿತಾನೆ? ಧರ್ಮರಾಜ್ ಅವರೇ, ಎಲ್ಲ ವ್ಯವಹಾರಗಳು ಸರಿಯಾಗಿಯೇ ನಡೆದಿದೆ. ಎಲ್ಲ ಫೈಲ್ಸ್ಗಳನ್ನು ತೆಗೆದುಕೊಂಡು ನಾನೇ ನಿಮ್ಮ ಮನೆಗೆ ಸಹಿ ಮಾಡಿಸಲು ಬರಬೇಕೆಂದಿದ್ದೆ. ಆದರೆ ನೀವೇ ಬಂದಿದ್ದೀರಲ್ಲ. ಧರ್ಮರಾಜ್ ಅವರೇ, ಆ ನಿಮ್ಮ ಮಗ ಊರಿಗೆ ಬಂದಾಗಿನಿಂದ ನನ್ನ ಕೆಲಸಕ್ಕೆ ಸ್ವಲ್ಪ ತೊಂದರೆಯಾಗುತ್ತಿದೆ ಧರ್ಮರಾಜ್ ಅವರೇ. ಏಕೆಂದರೆ ನನ್ನ ಸ್ವಂತ ವಿಷಯಕ್ಕೆ ಕೈ ಹಾಕುತ್ತಿದ್ದಾನೆ ಆ ನಿಮ್ಮ ಮಗ. ಇದೇ ವಿಷಯವನ್ನು ಹೇಳಬೇಕೆಂದೇ ನಾನೇ ನಿಮ್ಮ ಮನೆಗೆ ಬರಬೇಕೆಂದಿದ್ದೆ. ಬರೋಬ್ಬರ ಹತ್ತು ಬಿಡ್ಲೆ ತಮ್ಮ. ರೋಗಿ ಬಯಸಿದ್ದು ಹಾಲುವನ್ನ, ಡಾಕ್ಟರ್ ಹೇಳಿದ್ದು ಹಾಲುವನ್ನ. ಅಲ್ಪ ಆಗ ಹೇಳಕ್ಕಾಗಲಿಲ್ಲ ನನಗ. ಸಾವುಕಾರ, ಮುಂದಿನ ವಿಷಯ ಮಾತಾಡ್ರಿ. ಯಾಕಂದ್ರ ಸರ್ಪ ತುಳಿದು ಬಿಡಬಾರ್ದಂತ, ಮನುಷ್ಯ ಕಿಣಿಕಿ ಬಿಡಬಾರ್ದಂತ. ಈ ಊರಿನ ರೈತ ಮನೆಯಿಂದ ಶಿವಪ್ಪ ಹಾಗೂ ಅವನು ಸಾಕಿದ ರಾಮ್ಯ ಈ ಊರಲ್ಲಿ ನನಗೆ ಎದುರಾಗಿ ನಿಂತಿದ್ದಾರೆ ಆ ಮಕ್ಕಳು. ಅಷ್ಟೇ ಅಲ್ಲ, ಅವರ ಮನೆಯ ಬಗ್ಗೆ ನಮ್ಮ ಮನೆಗೆ ಬರಲು ಸಿದ್ಧವಾಗಿದೆ. ಹೇಗಾದರೂ ಮಾಡಿ ಅದನ್ನು ತಡೆಯಬೇಕು. ಧರ್ಮರಾಜ್ ಅವರೇ, ಅಂದರೆ ನಿಮ್ಮ ಮಾತಿನ ಅರ್ಥ ನಿಮ್ಮ ವೈರಿ ನನಗೂ ವೈರಿಯಾಗಬೇಕು. ಅಷ್ಟ ತಮ್ಮ, ನಮ್ಮ ಚಿಕ್ಕ ಯಜಮಾನ ಜಗದೀಶಪ್ಪರು ಅವ್ರು ಸರಿಯಾಗ ಶಿವಪ್ಪನ ಮಗಳ ಸಂವಿಧಾನವನ್ನು ಹತ್ಯಾರು. ಒಟ್ಟಿನ ಮ್ಯಾಲ ಅವರಿಬ್ಬರು ಬಾಳೆ ಕಟ್ಟುಗಾಡಿ ನಿಲ್ಲಬೇಕು. ಇಷ್ಟೇ. ಮ್ಯಾನೇಜರ್, ಅಷ್ಟು ಮಾಡಿದರೆ ನನ್ನ ಅರ್ಥ ಆಸ್ತಿ ನನಗೆ ಕೊಡುತ್ತೇನೆ. ಆ ನಾಯಿ ಯಾವ ಕಾಲಕ್ಕೂ ನನ್ನ ಮನೆಯ ಹತ್ತಿರ ತುಳಿಯಕೂಡದು. ಹಾಗಾದರೆ ಇದಕ್ಕೆ ನಿಮ್ಮ ಮಗ ಅಡ್ಡಿಯಾದರೆ ಒತ್ತಿಗೆಯಿಂದ ತೆರೆ ಉಳಿಸಬೇಕು. ನೀ ಬಿಲ್ಲಾದ್ರೆ ನಾ ಬಾಲಕ್ಕೆ ಒಪ್ಪ. ಶಕ್ತಿ ಕೆಲಸ ಮುಗಿದ ಮೇಲೆ ಹೊಲಸು ರಂಡೆಯದು ಏನೆಂದರೆ ಯಾವುದಕ್ಕೂ ಹೇಸುವನಲ್ಲ ನಾನು. ನೆನಪಿರಲಿ ಶಕ್ತಿ. ನೋಡಪ್ಪ, ನಮ್ಮ ಅಪ್ಪನ ನೀವು ನಮಗೆ ಇವತ್ತಿನವರೆಗೂ ಕರೆ ಅಂದ್ರೆ ಗೊತ್ತಿದ್ದಿರ್ಕಿಲ್ಲ. ಆದ್ರೆ ಇವತ್ತ ನಾಳೆ ಹುಟ್ಟು ಸೂರ್ಯನ ಮೇಲೆ ಆನಿ ಮಾಡಿ ಹೇಳ್ತಾನೆ ನೋಡಪ್ಪ. ಇದೆಲ್ಲ ಸತ್ಯ ಹೋತಮ್ಮ. ಮ್ಯಾನೇಜರ್, ಕೊಟ್ಟ ಮಾತು ಎಂದು ತಪ್ಪು ಏನಲ್ಲ, ಹಿಡಿದ ಹಠ ಎಂದು ಬಿಡುವನಲ್ಲ ಈ ಧರ್ಮರಾಜ್.
ಧರ್ಮರಾಜವರೇ, ನಾನು ಯಾವ ಸಮಯದಲ್ಲಿ ಬೇಕಾದರೂ ನಿಮ್ಮ ಮನೆಗೆ ಹೋಗಬಹುದು. ಇದಕ್ಕೇನಾದರೂ ನಿಮ್ಮ ಮಗ ಅಡ್ಡಿ ಬಂದರೆ ಅದಕ್ಕೆ ನೀವೇ ಜವಾಬ್ದಾರರು. ತಮ್ಮ ಇಷ್ಟ ಇದೆ, ನಿನ್ ಕೆಲಸ ಆತಂತ ತಿಳ್ಕೊ. ನಡೀರಿ, ಅವಂಗೂ ತಿನ್ನೋದ ಕಿಟೆ ತರ್ಸಿದ ಮಾಡಕ್ಕ. ಬರ ನಡೀರಿ ಅಪ್ಪ. ಹೋಗು ಮಗಳೇ, ಹೋಗು. ನೀನಿಟ್ಟ ಬಾಂಬ್ನಿಂದ ನಿನ್ನ ಮನೆಗೆ ಬೆಂಕಿ ಇಟ್ಟು ನಿನ್ನ ಸರ್ವ ಆಸ್ತಿಗೆ ವಾರಸುದಾರನಾಗಿ ನಾನು ಮೆರೆಯದಿದ್ದರೆ ನನ್ನ ಹೆಸರು ಧನರಾಜನೇ ಅಲ್ಲ. ಮಿಸ್ಟರ್ ಧರ್ಮರಾಜ್, ಪಣತಿ ನಿನ್ನದು, ಅದಕ್ಕೆ ಎಣ್ಣೆಯೋ ನಿನ್ನದು. ಆದರೆ ಬೆಂಕಿ ಮಾತ್ರ ನನ್ನದು. ಆರಬೇಕು ನಿನ್ನ ಮನೆಯ ನನ್ನ ದೀಪ. ಸರಿತಾ, ಹಿಂದೊಮ್ಮೆ ಹೇಗೋ ತಡೆದ ನನ್ನಿಂದ ಬುದ್ಧಿವಂತಿಕೆಯಿಂದ ಪಾರಾಗಿ ಹೋದೆ. ಆದರೆ ಅದೇ ಬುದ್ಧಿವಂತಿಕೆಯಿಂದ ಇವತ್ತು ಒಂದೇ ಮನೆಯಲ್ಲಿ ಸವಿತಾ ಕವಿತಾ ಎಂಬ ಎರಡೂ ಹಕ್ಕಿಗಳನ್ನು ಹೊಡೆಯುತ್ತೇನೆ. ತಾಕತ್ತಿದ್ದರೆ ಪಾರಾಗು ನನ್ನ ಚಕ್ರ ವ್ಯೂಹದಿಂದ. ನೀವು ಎಲ್ಲಿ? ಇದು ನಮ್ಮ ತೋಟಕ್ಕೆ ಹೋಗುವುದು, ಅಂದಾಗೆ ನೀವೇನಿಲ್ಲ. ಅದು ನೀವು ನನ್ನ ತಡೆದು ನಿಲ್ಲಿಸಿದ್ರಲ್ಲ, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ನೋಡಿ ಸಹಿತ, ಮಾತಿಗೊಂದು ಶ್ರೀಮಂತರೇ ಅನ್ನೋದಕ್ಕಿಂತ ನೇರವಾಗಿ ಜಗದೀಶ್ ಅಂತ ಕರೆದರೆ ಅದೇ ನನಗೆ ಸಂತೋಷ. ಎಷ್ಟು ಆದ್ರೂ ತಾವು ಶ್ರೀಮಂತರು, ತಮ್ಮ ನೆಲೆಯಲ್ಲಿ ಬದುಕು ಬಡವರು ನಾವು. ತಮ್ಮಂಥವ್ರಿಗೆ ಏಕವಚನದಿಂದ ಮಾತನಾಡೋದು ತಪ್ಪು, ನೀವು ನನ್ನ ಬಹುವಚನದಿಂದ ಮಾತನಾಡಿಸೋದು ತಪ್ಪು. ನೋಡಿ ಸಹಿತ, ಈ ಪ್ರಪಂಚದಲ್ಲಿ ಬಡವರು ಯಾರು, ಶ್ರೀಮಂತರು ಯಾರು ಒಂದು ತಿಳಿಯೋದು ನನಗೆ. ನಾವು ನೀವು ಉಣ್ಣುವ ಅನ್ನ ಒಂದೇ, ಸೇವಿಸುವ ಗಾಳಿ ಒಂದೇ, ಕುಡಿಯುವ ನೀರು ಒಂದೇ. ಅಷ್ಟೇ ಏಕೆ ಸಹಿತ, ಮೈಯಲ್ಲಿ ಹರಿಯುವ ರಕ್ತನೂ ಒಂದೇ. ಹೀಗಿರುವಾಗ ಹಣ ಇದ್ದವರು ಶ್ರೀಮಂತರು, ಹಣ ಇದ್ದವರು ಬಡವರು. ನೀವು ನಾವು ಮಾಡಿಕೊಂಡ ರೂಢಿ ಅಷ್ಟೇ ಸಹಿತ. ನೀವೇನೇ ಹೇಳಿ, ಆದ್ರೂ ನಮ್ಮಂತಹ ಬಡವರು ನಿಮ್ಮಂತಹ ಶ್ರೀಮಂತರಿಗೆ ಕೊಡುವ ಮರ್ಯಾದೆ ಅದು. ನೋಡಿ ಸಹಿತ, ನಾನು ನಿಮ್ಮನ್ನು ಒಂದು ಮಾತನ್ನ ಸವಿಸ್ತಾವರ ಕೇಳ್ತಿದ್ದೆ. ಅದಕ್ಕೇನಂತೆ, ಏನು ಸಂಕೋಚ ಪಡ್ಬೇಡಿ. ಅದ್ಯಾವ ವಿಷಯ ಅಂತ ನೇರವಾಗಿ ಕೇಳಿ. ನೋಡಿ ಸಹಿತ, ವಿಷಯವನ್ನು ಹೇಗೆ ಪ್ರಾರಂಭಿಸಬೇಕೆಂದು ತಿಳಿಯಾಗಿ ಒದ್ದಾಡುತ್ತಿದೆ ನನ್ನ ಮನ. ನೀವು ನನ್ನ ಹತ್ರ ಯಾವುದಕ್ಕೂ ಸಂಕೋಚ ಪಡಬೇಕಾಗಿಲ್ಲ ಶ್ರೀಮಂತರೇ. ಏನಿದ್ರೆ ನೇರವಾಗಿ ಹೇಳಿ, ನಾನು ಖಂಡಿತವಾಗಿ ಕೇಳ್ತೇನೆ. ನನಗೂ ಬೇಗನೆ ಹೇಳಬೇಕೆಂದು ಆಟ ಸಹಿತ. ಆದರೆ ಏನು ಮಾಡೋದು, ಈ ನಿನ್ನ ಮುಖ ನೋಡಿದರೆ ನನಗೆ ಒಂದು ಸದಾ ಭಯ ಆಗುತ್ತೆ. ಏನ್ ಶ್ರೀಮಂತರೇ, ನನ್ನ ಮುಖ ಭಯ ಬರೋಕೆ ಅಷ್ಟೊಂದು ಕೆಟ್ಟದಾಗಿದೆ ನನ್ನ ಮುಖ? ಸಹಿತ, ಈ ನಿನ್ನ ಮುಖ ಬೆಳಗಿನ ಚಂದ್ರನಾಗಿದೆ. ಆದರೆ ಒಂದು ಹೆಣ್ಣು ನೀನು, ಆ ಮಾತು ಹೇಳಿಕೆ ನನ್ನ ಸದಾ ಸಂತೋಷ. ಸರಿ ಬಿಡಿ, ಅಷ್ಟೊಂದು ಭಯ ಪಡೋರಾಗಿದ್ರೆ ನನ್ನ ನ್ಯಾಕ್ ಕಳ್ಕೊಳ್ಬೇಕಾಗಿತ್ತು, ನಾನು ಅರ್ಜೆಂಟಾಗಿ ಹೋಗ್ಬೇಕಾಗಿತ್ತು. ಸರಿ, ನಾನು ಹೋಗ್ತೇನೆ. ಏನು ಸಹಿತ ಅಷ್ಟೊಂದು ಆಟ ಪಡುವೆ ಯಾಕೆ? ನನ್ನ ಮನಸ್ಸಿನ ತರನಾಗಿ ಅರ್ಥವಾಗುವುದಿಲ್ಲವೇ? ಅದು ಹ್ಯಾಂಗೆ ಅರ್ಥ ಆಗುತ್ತೆ? ಅಲ್ಲ ರೀ, ನಿಮ್ಮ ಮನಸ್ಸಲ್ಲಿರೋ ಭಾವನೆ ನಿಮ್ಮ ಮನಸ್ಸಲ್ಲೇ ಇರಲಿ, ಅಲ್ಲೇ ಮಾಡಿ ಫೋಟೋದಲ್ಲಿ ಹ್ಯಾಕ್ ತಿಳಿಬೇಕು. ಅದನ್ನ ನೀವು ನೇರವಾಗಿ ಹೇಳಿದ್ರೆ ತಾನೇ ಅರ್ಥ ಆಗ್ಬೇಕು. ನೋಡಿ ಸಹಿತ, ಬುದ್ಧಿ ಬಗ್ಗೆ ಹೇಳೋದು ಸಮಯ ಇಲ್ಲ.
ನಾನು ನಿನ್ನನ್ನು ಮನಸಾರೆ ಬಿಟ್ಟಿದ್ದೇನೆ. ಮದುವೆ ಅಂತಾದ್ರೆ ಅದು ನಿನ್ನನ್ನೇ ಅಂತ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೇನೆ. ಅದಕ್ಕೆ ನಮ್ಮ ಒಪ್ಪಿಗೆ ಬೇಕಾ? ಏನು? ಈ ಬಡವಿಯನ್ನ ನೀವು ಮದುವೆ ನೋಡ್ ಸಹಿತ ಕೆಸರಲ್ಲಿ ಹರಡಿದ ಕಮಲ ದೇವರ ಮುಡಿಯೇ ಇರುವುದಿಲ್ಲವೇ? ಅದಕ್ಕಂತೆ ಬಲ್ಲವರು ಒಂದು ಮಾತು ಹೇಳ್ತಾರೆ, ಹೆಣ್ಣು ಕೊಡುವಾಗ ಶ್ರೀಮಂತರ ಮನೆತನ ನೋಡಿ ಹೆಣ್ಣು ಕೊಡಬೇಕು ಎಂದು. ಅದೇ ಹೆಣ್ಣು ತೆಗೆದುಕೊಳ್ಳಬೇಕಾದ್ರೆ ಬಡವರ ಮನೆಯಿಂದ ಹೆಣ್ಣು ತೆಗೆದುಕೊಳ್ಬೇಕು ಅಂತ. ಅದಕ್ಕೆ ನಾನು ನಿನ್ನನ್ನು ತುಂಬ ಹೃದಯದಿಂದ ಬೆಚ್ಚಿ ನೀನೇ ನನ್ನ ಪ್ರೇಯಸಿ ಅಂತ ನನ್ನ ಮನ ಅರಿತಿದೆ. ಶ್ರೀಮಂತರೇ, ನೀವು ಆಕಾಶ, ನಾನು ಭೂಮಿ. ನಾವು ಮೊದಲೇ ಬಡವರು. ನಮ್ಮ ಮೇಲಿನ ದ್ವೇಷಕ್ಕಾಗಲಿ ಅಥವಾ ನಮ್ಮ ಅಣ್ಣನ ಮೇಲಿನ ಸೇಡಿಗಾಗಲಿ ನೀವೇನಾದ್ರೂ ನನ್ನ ಮೇಲೆ ಮನಸ್ಸು ಮಾಡಿ ನನ್ನ ಬಾಳನ್ನ ಹಾಳು ಮಾಡಬೇಕು ಅಂತ ಕೆಟ್ಟ ದೃಷ್ಟಿನ ತುಂಬಿಕೊಂಡಿದ್ರೆ ದಯವಿಟ್ಟು ಹಾಗೆ ಮಾಡಬೇಡಿ. ಈ ಬಡ ತಾಯಿ ಮೇಲೆ ಕೆಟ್ಟ ದೃಷ್ಟಿನ ಬೀರಬೇಡಿ. ದುಃಖಿಸಬೇಡ ಸಹಿತ. ಅಂತ ಕಟುಕ ಮನುಷ್ಯ ನಾನಲ್ಲ. ವಂಚಿಸಿ ಮೋಸ ಮಾಡಬೇಕೆನ್ನುವ ಉದ್ದೇಶ ನನ್ನ ತಾಯಿ ಅಲ್ಲ. ಇದು ಸತ್ಯ. ಶ್ರೀಮಂತರಿ, ಬಡವರ ಹೆಣ್ಣು ಮಕ್ಕಳನ್ನ ಕಂಡ್ರೆ ಅವನ್ನ ವರ್ಣಿಸೋದು ನಿಮ್ಮಂತ ಶ್ರೀಮಂತರ ಧರ್ಮ. ಕಡಲನ್ನು ಕವಿ ವರ್ಣಿಸಿದಂತೆ ನೀವು ನನ್ನ ವರ್ಣನೆ ಮಾಡ್ತೀರ. ಆದ್ರೆ ನಾನು ಯಾರನ್ನ ನೋಡಿ ಯಾರನ್ನ ನಂಬಿ ನನ್ನ ಬಾಳನ್ನು ತ್ಯಾಗ ಮಾಡ್ಬೇಕು ಹೇಳಿ. ನೋಡಿ ಸಹಿತ, ಅನ್ನದ ಮಾತನ್ನು ಮಾತಾಡಿ ನೀನು ನನ್ನನ್ನು ಕೆಟ್ಟವನೆಂದು ಬಿಟ್ಟೆ. ನಿನ್ನ ದೃಷ್ಟಿಯಲ್ಲಿ ನಾನು ಕೆಟ್ಟವನು ಸಹಿತ ನಾನು ಬಯಸಿದ್ದು ನಿನ್ನನ್ನು ನೋಡಿ. ಈಗ ನೀನು ಇಲ್ಲ ಎಂದರೆ ಈ ಕೆಟ್ಟ ಪ್ರಪಂಚವನ್ನು ಬಿಟ್ಟು ಈ ಜೀವನವನ್ನು ತ್ಯಾಗ ಮಾಡಬೇಕೆಂದಿದ್ದೇನೆ ಸಹಿತ. ಜಗದೀಶ್ ಜಗದೀಶ್ ಜಗದೀಶ್, ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಈ ಬಡವಿಗೋಸ್ಕರ, ಈ ಬಡವಿ ಮೇಲೆ ಪ್ರೀತಿಗೋಸ್ಕರ ನನ್ನ ಜೀವನ ತ್ಯಾಗ ಮಾಡ್ತೀರಾ? ಇದೆಂಥ ಪ್ರೀತಿ ನನ್ನ ಮೇಲೆ ನಿಮಗೆ? ಇದೇ ನಿಮ್ಮ ಕೊನೆ ನಿರ್ಧಾರವೇ? ಹೌದು ಸಹಿತ, ಈ ನಿನ್ನ ನಿರ್ಧಾರ ಬದಲಿಸಿದರೆ ನಾನು ಅಷ್ಟೇ. ಏನು ತಿಳಿಯದೆ ನನ್ನ ಮನಸ್ಸಿನ ಆಸೆಗಳನ್ನು ನಿನ್ನ ಮೇಲೆ ಪ್ರೀತಿ ಆಸೆ ಪಟ್ಟೆ ಕಲ್ಪನೆಯ ಲೋಕದಲ್ಲಿ ಸೇರಿಬಿಟ್ಟೆ. ಈ ನನ್ನ ಕೆಟ್ಟ ಪ್ರೀತಿ ಅರಿವೇ ಇಲ್ಲ ಸಹಿತ. ಐ ಆಮ್ ಸಾರಿ. ಛೆ, ನೀವು ಸಾರಿ ಕೇಳೋದು ತಪ್ಪು. ಎಷ್ಟೆಲ್ಲ ಮನದಾಳ ಬಿಚ್ಚಿ ಮಾತನಾಡಿದ್ರೆ ಅದಕ್ಕೆ ಒಪ್ಕೊಂಡ್ರೆ ನಾನೇ ಬಾಯಿ ಬಂದಾಗ ಮಾತಾಡಿದೆ. ಈಗ ನಾನ್ ನಿಮ್ಮಲ್ಲಿ ಸಾರಿ ಕೇಳ್ತಾ ಇದ್ದೀನಿ. ಜಗದೀಶ್, ನೀವು ಮನಸ್ಸಾರಿ ನನ್ನ ಮೆಚ್ಚಿದ್ದೀರ ಅಂದ ಮೇಲೆ ನಾನು ನಮ್ಮನ್ನ ಮನಸ್ಸಾರಿ ಮೆಚ್ಚುತ್ತಾ ಇದ್ದೀನಿ. ಐ ಲವ್ ಯು ಜಗದೀಶ್, ಐ ಲವ್ ಯು. ನನ್ನ ಮನದಾಗೆ ಕಾರಂಜಿಯಾಗಿ
ಎಲ್ಲ ಮುಂದಿನ ಪಟ್ಟು ಹಾ ಶ್ರೀಮಂತ್ರೆ, ಒಂದ್ ವೇಳೆ ಈ ನಮ್ಮ ಪ್ರೀತಿಗೆ ನಮ್ಮ ಅಣ್ಣ ನನ್ನ ತಂದೆ ಒಪ್ಪದೆ ಹೋದ್ರೆ ಅವರು ಹಾಗೆ ಮಾಡ್ತಾರೆ ಎಂಬ ವಿಶ್ವಾಸ ನನಗಿದೆ. ದಯವಿಟ್ಟು ಹೋಗೋಣ. ಇದೇ ನಮ್ಮೂರ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ನಿನಗೆ ತಾಳಿ ಕಟ್ಟಿ ನಾನು ಮದುವೆಯಾಗುತ್ತೇನೆ. ಆಯ್ತು ಬಿಡಿ. ಹೆತ್ತ ತಂದೆ ಇದ್ರೆ ಸಹ ಇಲ್ಲದಂತಾಯ್ತು ನನ್ನ ಬಾಳಿ. ಅವರು ಇಲ್ಲದ್ರೆ ನನ್ನ ಕಡೆಗೆ ಮಾಂಗಲ್ಯ ಧರಿಸುವಂತಾಯ್ತು. ಎಲ್ಲವೂ ಆ ಶಿವನ ಇಚ್ಛೆ. ನಾನಿದ್ದೇನೆ. ರಂಗಿ ಬಣ್ಣ ಮಾರಿ ಮ್ಯಾಲ ಬುಲ್ಬುಲ್ ಬಂದೈತಿ ಬಾಯಿ ಮ್ಯಾಲ. ಹಾಲಗಲ್ಲವನ ಐಶ್ವರ್ಯ ಲಂಗ ಮಾಡ್ಬೇಕ್ರಿ. ಆದ್ರ ಈ 16 ಮಾತಾಡೋದಿದ್ರಲ್ಲ, ಏನಿದ್ರು ಎಲ್ಲ ಸುದ್ದಿ. ಮತ್ತೇನು ಹೊಲಕ್ ಮಾಲ ನಿನ್ನ ಹೊಲಕಣ ಯಾಕಪ್ಪ ನಾನು ಹೊಲ ಬಿಟ್ಟು ಬೇರೆ ಹೊಲ ಯಾವ ಸಿಗ್ಲಿಲ್ಲ ನಿನಗೆ? ಅಲ್ಲ ಮಲ ಸಮುದಾಯ ಇರುವ ಭೂಮಿ ನಿಂದು ಅದನ್ನ ಬಿಟ್ಟ ಬೇರೆದವ್ರ ಹೊಲಕ್ಕ ನೀರು ಉಳಿಸಿದ್ರೆ ಹೆಂಗ? ಅಲ್ಲ ಮಾರಾಯ, ನಾನು ಯಾರಿಗೆ ಬಿಟ್ಟ ತಿಳ್ಕೊಂಡೇನು? ನಾನು ತೆಗಿಬೇಕಾದ್ರೆ ಮತ್ತೆ ಎಷ್ಟು ಕಷ್ಟಪಟ್ಟ ಏಯ್ ನಿಮ್ಮ ಅಪ್ಪ ಬಂದ್ರ ಶಿವಪೂಜಾ ಕರಡಿ ಬಿಟ್ಟಾಗತಿ ಸೋಮನೆ ಅವ್ರ ಮದ್ವಿ ಮಾಡ್ಕೊಂಡ್ ಬರಂಬ.
ನೋಡುನು ಮಾಮ ನೋಡುನು ಅವರು ಮಾಮ ನೋಡು ಏನ್ ಮಗ ಯಾರು ಇವ್ರು ನಮ್ಮ ಅವರು ಅಂತ ಇವ್ರು ಮಾವನ ಪಾಪ ದೇವ್ರು ಹಿಂಗ್ ಮಾಡಬಾರ್ದಾಗಿತ್ತು ನೋಡ ಯಾಕಂದ್ರ ನಾಲ್ಗಿ ಅರ್ಧ ಕೊಟ್ಟಾನ ಅದಕ್ಕೆ ಯಾಕೋ ಬೆಕ್ಕ ಹೇಳ ನಾಯಿ ಹೇಳ ನನಗೆ ಕಟ್ಟಡಾಗತ್ರಿ ಇಬ್ರು ದೋಸ್ತರ ಗೆಳೆಯರ ಇಟ್ಕೊಂಡು ಹೋಗ್ಬೇಕ ಮಾವ ನೀವಿಬ್ಬರಿ ನನ್ನ ಮನಸ್ಸು ಒಂದೇ ಸಣ್ಣ ದಾರಿನೇ ಕಾಯಿತೈತೆ ಹುಡುಗಿ ಅಲ್ಲ ಹುಡುಗಿ ಎಣ್ಣೆ ಸವಾಸ ಸಿಕ್ಕಿದಂತೆ ಮಾತು ಶುರು ಮಾಡಿನ ಅಲ್ಲ ಬ್ಯಾಡ ಈ ಎಣ್ಣೆ ಸವಾಸ ನಾನಿನಗ ಕರ್ತೀನಿ ತಾಳಿ ಏ ಯಾವ ಸಾಲಿ ಹೋಗಿರು ಅಜ್ಜಿ ತಾಳಿ ಕಟ್ಟಕ ಅಲ್ಲ ನಾವೇನ ತಾಳಿ ಕಟ್ಟೋದು ಕಟ್ಟೈತೀವಿ ನೋಡಣ್ಣ ನೀನು ಈಗ ಹಿರಿಯ ಮನುಷ್ಯಂಗ ತಲಿಯಲ್ಲ ತಳಗ ಕೂದ ನೀನ್ ಕೈ ಹಾಕ್ಬಾರ್ದಣ್ಣ ಅಲ್ರಿ ನಿಮ್ ನೋಡಿದ್ರ ನನಗ ಒಂದು ನೋಡಿ ಕೆಟ್ಟ ಅನಿಸ್ತೈತಿ ಯಾಕಂದ್ರ ಯಾವ್ದು ತ್ರಾಸ ಇಲ್ಲ ನೀ ಅಪ್ಪ ಅನಿಸ್ಕೊಂತಿಲ್ಲ ಅದೊಂದು ಬಾಳ ಮೂವತ್ತು ನೋಡ ನೋಡಣ್ಣ ನೋಡಣ್ಣ ಕಾಸ ಕಾಸ ನಮ್ಮ ಸಾಧು ಮಾವನ ಮಗಳದಾವ ಅಂದ್ರ ನಾನು ಹೇಳ್ತಿದ್ದಾಗತ್ತೆ ಹೌದ್ರಿ ಇವ್ರಿಂದ ನಾಳೆ ಇವ್ರನ್ನೇ ಲಗ್ನ ಆಗಿರ್ತೀನಿ ಏ ಹುಡುಗಿ ಸೋಮನೆಲ್ಲ ಅಲ್ಲ ನೀನ್ ನಂಬೆ ದಿವ್ಸಕ್ಕೆ 70 ಕಿಲೋ ಮಾರು ಏನ್ ಹೋಗಿದಂದ ದಿವ್ಸಕ್ಕೆ 7 ಕಿಲೋ ಮಾರು ಅಂತ ನಂದೆಂಗ ಹುಡುಗಿ ಅಡ್ಡಿಲ್ಲ ನೀನು ಬಂದ ನೀ ಗಟ್ಟಿ ಮನಸ್ಸು ಮಾಡ ನಾ ಬರ್ತೀನಿ ನೀ ಗಟ್ಟಿ ನಂದ ಕವನೆ ಗುಟ್ಟ ಹುಡುಗಿ ನಿಂದರು ಅಲ್ಲಿ ನಿಲ್ಲೋ ನನ್ನ ತಂಗಡ ಬಂಗಾರ ತೋರಿಸಿದಪ್ಪ ಬಂದಿ ಎಲ್ಲ ನಂದ ಕವನೆ ಗುಟ್ಟ ಹುಡುಗಿ ನಿಂದರು ತಂದೀನಿ ಗೋಲರ ನೋಡಕ ನೀ ಬಾರ ಇಬ್ಬರ ಕೋಡೆ ಮಾಲಾಶ್ರೀ ಎಲ್ಲಿ ಹೋಗೈತಿ ಅಂತೀನಿ ಇವು ನಾವು ಹಾಕಿ ಅದ್ರೊಳಗ ಊರಾಗ ಎರಡು ಬೀದಿ ನಾಯಿಗಳು ಗಂಟು ಬಿದ್ದಾವ ಒಂದು ಬೆಳಿವಿನ ಯಾರ್ದು ಒಂದು ಹುಂಡೆಕಾರ್ದು ಕಾಲು ಕಟ್ಟುವತ್ರಿ ಅಪ್ಪ ಕಾಲು ಕಟ್ಟುವತ್ತ ಮಾತು ಇಲ್ಲಾರ್ದಾಗತ್ತೆ ಅಪ್ಪ 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 ನಾನ್ ಪಾಪ ಅದು ಇವ್ರದಾರ ನಂದು ನಂದು ಹಿಡ್ಕೊಂಡಿದ್ರೆ ಅಷ್ಟೇ ಪಾಡಾಟ ಇವ್ರು ಸಡ್ಲು ಬಿಟ್ರೆ ಅವ್ರ ಕೈಯಾಗ ಕೈ ಕೊಟ್ಟು ಮಕಾದಾಗ ಮಕ ಇಟ್ಟು ನೋಡ್ಕೋತ ಗಪ್ ನಿಂದಿರ್ತಾವ ಬ್ಯಾಟಿಂಗ್ ಆಯ್ಗಳು ಅಪ್ಪ ಹಂಗಲ್ ಪಾಪ ಇವ್ರು ನಂದು ಕೋಡನಾಕತ್ತಾರ
ಏನು ಆಗಿ ಮಕ್ಕಳಿಗೆ ಕೊಡುದು ತಾಳಿ ಕಟ್ಟಕಂತ ಕೊಡನಕತ್ತಾರ. ತಂಗಿ ಪಾಲ ಬೇಡಿಯಾಗ ಪಾಲ ನಾವು ನೈಟಿ ಸಡ್ಲಿ ಬಿಟ್ರಿ ಮಂಗ್ಯಾನ ಮಕ್ಕಳ ಹಾಸಿಗೆ ಸುಳ್ಳಿ ಬದಲಾಗಿ ಇಟ್ಕೊಂಡು ನನಗೆ ಬರೋದು ಹಂಗಾದ್ರಪ್ಪ ಇವ್ರಿಗೆ ನೀ ಹೂ ಅಂದ್ರ ನನ್ನ ರಾತ್ರಿ ಕೋಳಿ ಕಿಲಿ ಹಾಕ್ಯ ಬಸವಂತೇವ್ ಗುಡಿಯಾಗ ಕೌದಿ ಸುಳಿ ತಗೊಂಡ ಮನೆಗೆ ಬರ್ತಾನ ಮಾವ. ಅಪ್ಪ ಹಂಗಾದ್ರೆ ಇಬ್ಬರಿಗೆ ಬಾ ಅಂತ ಹೇಳಿದ್ರೆ ಮಗಳ ಇಬ್ರು ಅದ್ರ ಬರಾಬರ ಹಿಂದ ದ್ರೌಪದಿಗೆ 5 ಮಂದಿ ಇದ್ರೆ ಅವ್ರು ನೀನು ಅವ್ರಿಗಿಂತ ಕಡಿಮೆ ನೀವು ಅಲ್ಲಿ ಮುಂದೆ ಕೂತವ್ರು ನಾನು 3 ಮಂದಿನ ಜೋಡ್ ಮಾಡ್ಕೊ ಬರಾಬರ ನಮ್ಮಪ್ಪನ ಹೌದು ಆತ ನೀನು. ಅಲ್ವಾ ಮಗಳ ಈ ಸಮಸ್ಯೆ ನಿನಗೆ ಬಂತು ನಂಗೆ ಹೊಲದ ಬೇಲಿ ಬಹಳ ಬಂದವರು ಅಷ್ಟೇ ಬೇಕಾದ್ರೆ ನಿಮ್ಮ ಅವ್ರು ಕೇಳಿ ಬರೋದ ಅಂದ್ರ ನಮ್ಮ ಮಗಳಿಗೆ ಕಂಟಿ ಬೀಲಿ ಹಾಕ್ಯಾನ ಕಂಟಿ ಬೀಲಿ ಹಾಕ್ಯಾನ ಅವನು ಅಂದ್ರ ಮಾವ ನೀ ಹೂ ಅಂತದ ಈಗ ರೆಡಿ ಆಯ್ಕೆ ನೀ ಹ್ಞೂ ಅಂದ್ರೆ ಮಗಳ ನನ್ನ ಮಗನ ನಿಮ್ಮಂತ ಚಿಲ್ಲರ್ ಹುಡುಗರು ಕೊಟ್ಟನ ಅಂದ್ರೆ ನನ್ನ ಮಗನ 3 ಇದ್ದವ್ರು ಕೊಡ ಮೂರು ಅಂದ್ರೆ ತಂಗಿ ಅದು ಬ್ಯಾರೆ ಐತೆ ಸುದ್ದಿ ಮೂರಂದ್ರೆ ಏನಪ್ಪ ಯಪ್ಪ ಯಪ್ಪ ಮೂರಂದ್ರೆ ಏನಪ್ಪ ನನ್ನೊಂದು ಹಾಕದವು ಮಾವ ನಾನು 5 ಅದಾವ 5 ಏಯ್ ಅಪ್ಪ ಗಚ್ಚಿಗೆ ನಿನ್ನ ಟಿಸು ಬರ್ತಾವ ಅದ ಮೂರು ಅಂದಿದ್ದು ಅಲ್ಲ ಮಗು ನಾನು ಹುಡುಗನ ಮನಸ್ಸು ಏ ಮಂಗ್ಯಾನ ಮಕ್ಕಳಿಗೆ ಅದು ನಾವು ಹೊಲ ಮನೆ ಆಸ್ತಿ ತಗೊಂಡ್ ಏನ್ ಮಾಡ್ತೀಯ ನಾವು ಗೌಂಡ್ಯಾರ ಕೈಯಾಗ ಸಿಮೆಂಟ್ ಹೊತ್ತಾದ್ರ ನಿನ್ನ ಮಗಳ ರಾಣಿ ಹಂಗ ಸಾಕ್ತಾರ ಮಾವ ರಾಣಿ ಹಂಗ ಸಾಕತ್ತವನ್ನ ಜಾನಿ ನಾನಿನ್ನ ಒಮ್ಮೆ ನಂಬಿ ಬಾರಗಿ ನನ್ನ, ಒಮ್ಮೆ ನಂಬಿ ಬಾರಗಿ ನನ್ನ. ಒಟ್ಟ ಚಿಂತೆ ಮಾಡಬೇಡವ ನಿನ್ನ ಮುಂದಿನ ಹೋಳಿ ಹುಣ್ಣಿಗೆ ಲಗ್ನ ಮಾಡಿ ಅವ್ನವ್ರು ಹಟ್ಟಿ ಮುಂದಿನ ಊರು ಮಾಡಮ್ಮಿಗೆ ಹಣಿಮೂಲ ಕಳಿಸ್ತಾರಂತ ಚಿಂತೆ ಮಾಡಬೇಡವ ನಡಿ ಟಾಟಾ ಬಾಯ್ ಬಾಯ್ ಸಿ ಕೊಡುಕಂತ ನನ್ನ ಬಿಡಬೇಡ ಗೆಳತಿ ನಿಮ್ಮ ಪಾಲು ಕುಡಿತಾನ ನಿಮ್ಮ ಜ್ಞಾನ ಕುಡಿತಾನ ನಿಮ್ಮ ಮನಿತಾನ ಕೊಡುಕಂತ ನನ್ನ ಬಿಡಬೇಡ ಗೆಳತಿ ನಿಮ್ಮ ಜ್ಞಾನ ಕುಡಿತಾನ ಇದೀಗ ರಾಮಭದ್ರಪ್ಪ ವಾಗ್ನೂರ್ ಈ ನಾಡಕ್ಕೆ 501 ರೂಪಾಯಿ ನೀಡಿ ಕಾಣಿಕೆಯನ್ನು ನೀಡಿದ್ದಾರೆ. ಅದೇ ತರನಾಗಿ ನಿನ್ನ ತುಂಬಿದ ಈ ದೇಹವನ್ನು ನೋಡಿದರೆ ತುಂಬಿಯಾದರೂ ಬಿಟ್ಟಿದೆ, ಇಂಥವನ್ನು ಬಿಟ್ಟು ಹೋಗಲಿಕ್ಕೆ ಅವಳಿಗೆ ಮನಸ್ಸಾದರೂ ಹೇಗೆ ಬಂತು? ಕವಿತಾರವರೇ, ನೀವು ಮನಸ್ಸು ಮಾಡಿದರೆ ನಿಮ್ಮಂತವರಿಗೆ ಸುಖ ಕೊಡಲು ತುಂಬಾ ಜನ ಇದ್ದಾರೆ ಎನ್ನುವುದನ್ನು ಮರೆಯಬೇಡ ಕವಿತಾರವರೇ. ಸತಿ ಸುಖ ನೀಡಲು ಇಷ್ಟಪಟ್ಟರೆ ರತಿ ಸುಖ ನೀಡಲು ಸಾಕಷ್ಟು ಜನ. ನನ್ನ ಬಾವು ಕಷ್ಟದ ಸುಖನು ಅವರೊಂದಿಗೆ ಹೊಂದಿಕೊಂಡು ಹೋಗ್ಬೇಕು. ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಬರೀ ಒದಗಿಸಬೇಕು. ಕವಿತಾರವರೇ, ನಿಮ್ಮಂತವರು ಇಂತಹ ಮನೆಗೆ ಸೊಸೆಯಾಗಿ ಬರುವುದು ಸರಿಯಲ್ಲ. ನಿಮ್ಮನ್ನು ನೋಡಿದರೆ ನನಗೆ ಅಯ್ಯೋ ಎನಿಸುತ್ತಿದೆ. ಪಾಪ
ಗಂಡನನ್ನು ಬಿಟ್ಟು ಗಂಡನ ಮೇಲೆ ಅದೇನು ಭಾವನೆ, ಅದೇನು ಭಕ್ತಿ ನಿಮ್ಮದು? ಸತಿ ಸುಖ ನೀಡಲು ಇಷ್ಟಪಟ್ಟರೆ ರತಿ ಸುಖ ನೀಡಲು ತುಂಬಾ ಚೆನ್ನಾಗಿ. ಅಂದ್ರೆ ನಿಮ್ಮ ಮಾತು ಕವಿತಾರವರೇ, ಕಬ್ಬಿಣದ ಸಲಾಕೆಯಲ್ಲಿ ಬಿದ್ದಿರುವ ಗೆಳೆಗೆ ಹೇಗೆ ತಾನೇ ಗೊತ್ತಾಗಬೇಕು? ಪ್ರಪಂಚದ ಸೌಂದರ್ಯ ಹೇಗೆ ತಿಳಿಯಬೇಕು? ಅವನು ಮೊದಲೇ ತುತ್ತು ಅನ್ನಕ್ಕೆ ಕೈ ಚಾಚಿ ತಿಂದ ಬಡವನ ಮಗ. ಅವನನ್ನು ಬಿಟ್ಟರೆ ನಾನು ನಿಮಗೆ ರತಿ ಸುಖ ನೀಡುತ್ತೇನೆ, ಏನಂತೀರಾ? ನನ್ನ ಮನೆಗೆ ಬಂದು ನನ್ನ ಗಂಡನ ಬಗ್ಗೆ ಎಷ್ಟು ಕೇವಲ ಮಾತಾಡ್ಬೇಡಲ್ಲ. ಅವರು ದೇವರಂತರು, ಯಾರಿಗಿದ್ರು ಬಗೆದವರಲ್ಲ. ನೋಡಿ, ಕಂಡ ವಿಷಯವನ್ನು ಕಂಡ ಹಾಗೆ ಹೇಳಿದರೆ ಕೆಂಡದಂತಹ ಕೋಪ ನಿಮ್ಮಲ್ಲಿ. ನೋಡಿ, ವಿಚಾರ ಮಾಡಿ. ಇದು ಕಲಿಯುಗ. ಈ ಯುಗದಲ್ಲಿ ಸಾಕಷ್ಟು ಚೆಲುವಿನ ಸೂಳೆಯರು ಅಂತವರ ಕರೆಗಿನಲ್ಲಿ ಅವನಿರುವಾಗ ಅವನಿಗೆ ಅಂದ್ರೆ ನಿಮ್ಮ ಮಾತು ಅವರು ಬೇರೆಯವರ ಸಂಘ ಬಯಸಿದ್ರೆ. ನೋಡಿ ಕವಿತಾರವರೇ, ನನ್ನ ಗೆಳೆಯನ ಬಗ್ಗೆ ನನಗೆ ಗೊತ್ತಿಲ್ಲವೇ? ಮೊದಲಿನಿಂದಲೂ ನಾನು ಅವನು ಕೂಡಿ ಕಲಿತವರು. ಹೀಗಿರುವಾಗ ಚಿಕ್ಕಂದಿನಿಂದಲೂ ಅವನಿಗೆ ಹುಡುಗಿಯರು ಅಂತಂದ್ರೆ ಪಂಚಪ್ರಾಣ. ಅಂದ್ರೆ ಅವರು ಅಷ್ಟೊಂದು ಕೆಟ್ಟವ್ರಿ? ನೋಡು ಕವಿತಾ, ವಿಚಾರ ಮಾಡು. ಒಂದು ವೇಳೆ ನೀನು ಒಪ್ಪಿದರೆ ನಿನ್ನ ಕಷ್ಟದ ಭಾರದಲ್ಲಿ ನಾನು ಸಮಭಾಗಿಯಾಗುತ್ತೇನೆ. ಅಂದ್ರೆ ನಿಮ್ಮ ಮಾತು? ನೋಡು ಕವಿತಾ, ಆ ನಿನ್ನ ಗಂಡ ಮೊದಲೇ ಹಣದ ಮಿಂಡ. ಅದರಿಂದ ಬಳಲುವ ನಿನ್ನನ್ನು ನೋಡಿ ನಾನು ಯೋಚಿಸಿದೆ, ನೀನು ಒಪ್ಪಿದರೆ ನಿನಗೆ ರತಿ ಸುಖ ಕೊಡಲು ನಾನು ಸರಿ. ಅಂದ್ರೆ ನೀವು ಹೇಳೋ ಮಾತು ನನಗೊಂದು ಅರ್ಥವೇ ಆಗ್ತಾ ಇಲ್ಲ. ಕವಿತಾರವರೇ, ಪ್ರೇಮದ ಕೊನೆಯಲ್ಲಿ ನೀವು ಬಿಟ್ಟರೆ ಮುಂದನ್ನು ನಾನು ನೋಡಿಕೊಳ್ಳುತ್ತೇನೆ. ರೆಡಿಯಾಗಿ. ಇದನ್ನೇ ಸಮಾಜ ದೊಡ್ಡ ಬಾಳು ಸಾಧಿಸುವ ಇವ ಒಂದು ರಂಡೆ ಅಂತ ಕೇಕೆ ಹಾಕಿ ನಗುತ್ತೆ ಸಮಾಜ. ಎಲ್ಲ ಸಮಾಜ ಕವಿತಾ. ಗಂಡನಿದ್ದು ಬಂಡ ಬಾಳ ಸಾಗಿಸುವ ನಿಮ್ಮಂತವರ ಸೆರೆಗೆ ಕಾಣುತ್ತದೆ ಸಮಾಜ. ನೋಡು, ಗರತಿ ಎಂಬ ಪಟ್ಟ ಈ ಸಮಾಜದಿಂದ ಎಂದೋ ಕಿತ್ತು ಹೋಗಿದೆ. ಗಂಡನಾಗಿ ನಾನೇ ದಾರಿ ತಪ್ಪಿರುವಾಗ ಹೆಣ್ಣಾಗಿ ನೀನೇಕೆ ಹೆದರುವೆ? ಬಂಧನವೆಂಬ ಬಲೆಯಲ್ಲಿ ಬಿದ್ದು ಸಾಯುವುದಕ್ಕಿಂತ ಪ್ರೀತಿ ಎಂಬ ಪ್ರೇಮ ಸಾಮ್ರಾಜ್ಯದಲ್ಲಿ ತೇಲಾಡು ಕವಿತಾ. ಹಾಗೆ ಬಂಧನೆಂಬ ಈ ಜೈಲಿನಿಂದ ನಾನು ಪಾರಾಗಲೇಬೇಕು. ಗಂಡನೆಂಬ ಪಾಪಿ ಬೇರೆಯವರ ಪಕ್ಕದಲ್ಲಿ ಬಿಗಿದಿರುವಾಗ ತುರುವೆ ಕವಿತಾ ಅವರೇ, ನಾನು ಮಾಡ್ತಾ ಈ ತಪ್ಪು ನನ್ನ ಮಾವ ಗಂಡನಿಗೆ ಗೊತ್ತಾದ್ರೆ ಮುಂದೆ ನನ್ನ ಗತಿ. ಕವಿತಾ, ಗಂಡಂದಿರಿಂದ ಸೇವೆ ಮಾಡಿಸಿಕೊಂಡು ಮಿಂದನ ಜೊತೆಗೆ ಚೆಕ್ಕನ್ನ ಹೊಡೆಯುವ ಹೆಣ್ಣುಗಳೇ ತುಂಬಿರುವ ಈ ಸಮಾಜದಲ್ಲಿ ನನಗೇಕೆ ಭಯ? ಬಾ, ಬಂಧನದಿಂದ ನನ್ನನ್ನು ತೆಗೆದಪ್ಪು. ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. 1 2 3 4. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ,
ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ನನಗಾಗಿ ಆ ದೈವ ನಿನ್ನ ಪಡೆದ ನನ್ನನಲ್ಲೇ, ನನಗಾಗಿ ಆ ದೈವ ನಿನ್ನ ಪಡೆದ ನನ್ನನಲ್ಲೇ. ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ, ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ಹಾಗಾದ್ರೆ ಮುಂದೆ ನನ್ನನ್ನ ಭೇಟಿ. ಕವಿತಾ, ನಾಳೆ ಇದೇ ಸಮಯಕ್ಕೆ ಇದೇ ಜಾಗ ಬರ್ತೀನಿ. ಬಾಯ್. ಧನ್ರಾಜ್ ತುಂಬಾನೇ ರಸಿಕರು. ಅವನವನ ಊರ ಅನ್ನೋದು ಕೆಟ್ಟ ಊರ ಮುಂದಿನ ಗಟಾರ ಆತ್ ನೋಡ್ರಿ. ಇನ್ ಮ್ಯಾಗ ನಾವು ಹುಷಾರಿರ್ಬೇಕು. ಯಾಕಪ್ಪ ಅಂತಂದ್ರ ನಾವಿಟ್ಟ ಬಾಂಬ್ ಅರ್ಧ ಸಿಡ್ದ ಅರ್ಧ ಉಳ್ದೈತೆ ಮ್ಯಾಲಂತ ಇನ್ ಮ್ಯಾಗ ಹುಷಾರ ಇರ್ಬೇಕು. ಆ ಮನ್ಯಾಗ ಅಣ್ಣತಂಬರ ಜಗಳ, ಈ ಮನ್ಯಾಗ ತಂದಿ ಮಕ್ಕಳ ಜಗಳ. ಅಂತೂ ಈ ಶಕ್ತಿ ವಿಚಾರ ಮಾಡಿದ ಕೆಲಸ ಪೂರ್ತಿ ಆತ್ ನೋಡ್ರಿ. ಯಾಕೆ ಶೆಟ್ಟಿ, ಯಾವುದೋ ಖುಷಿಯಲ್ಲಿ ಒಬ್ಬನೇ ನಗುತ್ತಿರುವೆಯಲ್ಲ? ಅದ ರೀ ಸಾವ್ಕಾರ, ಆ ಬಡ ಶಿವಪ್ಪನ ಬಾಳ ಅದ ನಮ್ಮ ವೈರಿ. ಶೆಟ್ಟಿ, ಆ ಶಿವಪ್ಪನ ಬಾಳು ನಾಯಿಗಿಂತ ಕಡೆಯಾಗಬೇಕು. ಅದನ್ನು ನೋಡಿ ನಾನು ನಗಬೇಕು. ಅಂದಾಗ ನನ್ನ ಮನಸ್ಸಿಗೆ ಶಾಂತಿ. ಅವ್ವ ಶಾಂತಿ ಇನ್ನೆಲ್ಲಿಂದ ಬರ್ಬೇಕ್ರಿ ಅಪ್ಪ ಶಾಂತಿ? ಸಾವ್ಕಾರ, ಯಾರ ಮನಿ ಮಗಳು ನಮ್ಮ ಮನೆಗೆ ಬರಬಾರ್ದಂತ ತಿಳ್ಕೊಂಡಿದ್ದೀವಲ್ಲ, ಆಕಿನ ಕರ್ಕೊಂಡ ನಿನ್ನ ಮಗ ಹನಿಮೂನಕ್ಕ ಹೋಗ್ಯಾಣ ನನ್ನ ಮ್ಯಾಲಂತ. ಇನ್ನು ನಮಗ ನಿಮಗ ಇನ್ಯಾ ಮೂಲ್ಯಾಗ ಐತ್ರಿ ಅಪ್ಪ ಶಾಂತಿ. ಶೆಟ್ಟಿ, ಇನ್ನು ಕೆಟ್ಟಿಲ್ಲ ಈ ಧರ್ಮರಾಜನ ಮನಸ್ಸಿನ ಶಾಂತಿ. ಸಾವ್ಕಾರ, ಇದನ್ನೆಲ್ಲ ನೋಡಿ ನಾವು ನಮ್ಮ ತಲೆನೇ ಕೆಟ್ಟವ್ರಿ. ಯಾರು ನಮ್ಮ ವೈರಿಗಳ ಮನಿ ಮಗಳ ನಮ್ಮ ಮನೆಗೆ ಸೊಸೆಯಾಗಿ ಬರಬಾರ್ದಂತ ತಿಳ್ಕೊಂಡಿದ್ದೀವಲ್ಲ, ಆಕಿನ ನಮ್ಮ ಮನೆಗೆ ಸೊಸೆಯಾಗಿ ಬಂದ ಮೇಲಂತ ಇನ್ನು ನಿಮ್ಮದ ಏನೈತಿ? ನಡ್ರಿ ಹೋಗೋಣ, ತಿರುಪತಿಗೆ ಹೋಗಿ ತಲೆ ಬೋಳ್ಸ್ಕೊಂಬರ್ನು. ಶೆಟ್ಟಿ, ಕೆರಳಿಸಬೇಡ ಈ ಹಸಿದ ಹುಲಿಯನ್ನು. ಆ ದರಿದ್ರ ರಂಡೆ ನನ್ನ ಮಗನ ತಲೆ ಕೆಡಿಸಿ ಅವಳು ಗೆದ್ದಾಳೆ ಅಂದರೆ ಅದು ಯಾವ ಜನ್ಮಕ್ಕೂ ಸಾಧ್ಯವಿಲ್ಲ.
ಇನ್ನೇನು ಮಾಡೋದು ಬಿಡ್ರಿ ಸೌಕಾರ. ತರ ಕಡ್ದು ತಳ ಹಾಕಿದ ಮ್ಯಾಲಂತ ಅವನವನ್ ಸುಳ್ಳ ಹಳಿಗೆ ಹಾಡ್ತೀರಿ. ನಾವು ನೀವು ಮಾಡಿದ್ದೆಲ್ಲ ಹೊಳ್ಯಾಗ ಹುಂಚಿಯನ್ನು ತೊಳ್ದಂಗಾತ್ರಿ ಅಪ್ಪ. ಶೆಟ್ಟಿ, ತಪ್ಪು ತಿಳಿದಿರುವೆ ನೀನು. ಅವಳು 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 ಬಡತನದ ಬೇಗುದಿಯಲ್ಲಿ ಬೆಳೆದರು. ನಾವು ಕೊಡುವ ಕಷ್ಟದ ಸಮ ಅಲ್ಲ. ನನಗೆ ಗೊತ್ತಿಲ್ಲದೆ ಅವಳು ತಾಳಿ ಕಟ್ಟಿಕೊಂಡು ಬಂದರೆ ಅದು ತಾಳಿಯಲ್ಲ, ಅವಳು ಈ ಮನೆ ಸೊಸೆಯೂ ಅಲ್ಲ. ಸೌಕಾರ, ಆದ್ರೂ ನಮ್ಮ ಚಿಕ್ಕ ಯಜಮಾನ್ರು ಈ ಮಟ್ಟಕ್ಕೆ ಇಳಿತಾರಂತ ನಾ ಏನು ಅನ್ಕೊಂಡಿದ್ದಿರ್ಕಿಲ್ರಿ ಅಪ್ಪ. ನಿಂತುಕೋ. ಯಾಕಪ್ಪ? ಯಾರೋ ನಿಮ್ಮಪ್ಪ ಎಂದು ನಿಮ್ಮ ಅಪ್ಪ ಎಂಬ ವ್ಯಕ್ತಿ ಎಂದು ನನ್ನ ಮಾತು ಮೀರಿ ಈ ನಾಯಿಯ ಕೈ ಹಿಡಿದೆಯೋ ಅಂದೇ ಸತ್ತ ನಿಮ್ಮ ಅಪ್ಪ. ಹಾಗಾದರೆ ನಮ್ಮ ಅಪ್ಪ ಸತ್ತು ಹೋದನೆಂದರೆ ಅವನ ಸ್ಥಾನದಲ್ಲಿ ನಿಂತು ಮಾತನಾಡುವ ನೀನ್ಯಾರು ಎಂದು ನಾನು ಕೇಳಬಹುದೇ? ಜಗದೀಶ್, ಯಾರ ಎದುರು ನಿಂತು ಮಾತನಾಡ್ತಿರು ಎಂಬುದು ನೆನಪಿರಲಿ. ಗೊತ್ತಿದ್ದೆ ಮಾತನಾಡ್ತಿದ್ದೀನಪ್ಪ. ನೋಡು, ಈಗಲಾದ್ರೂ ಕಾಲ ಮಿಂಚಿಲ್ಲ. ಈ ಬಡ ನಾಯಿಯನ್ನು ಬಿಟ್ಟು ಬಾ. ನೀನು ಇವಳ ಸಂಗಡ 3 ದಿನ ಇವಳ ದೇಹ ಸುಖ ಉಂಡ. ಇವಳ ದೇಹದ ಬೆಲೆ ಎಷ್ಟು ಕೇಳು, ಬೀಸಾಕುತ್ತೇನೆ. ಶ್ರೀಮಂತ್ರೆ, ನಾನು ನಿಮ್ಮಂತ ಶ್ರೀಮಂತ್ರ ಬಿಸಾಕೋ ಹಣಕ್ಕಾಗಿ ಮೈ ಮಾರಿಕೊಳ್ಳೋ ಬೀದಿ ಹೆಣ್ಣಲ್ಲ. ತಾಳಿ ಕಟ್ಟಿದ್ದಾನೆಂಬ ಒಂದೇ ಒಂದು ಕಾರಣಕ್ಕೆ ನನ್ನ ಮೈಯನ್ನು ಅರ್ಪಿಸೋ ಬಡ ಶಿವಪ್ಪನ ನ್ಯಾಯವಂತ ಮಗಳು ನಾನು. ಸತಿ ಸಾವಿತ್ರಿ, ನೀನು ತುತ್ತು ಅನ್ನಕ್ಕೆ ಕೈವಡ್ಡಿ ಅರಹೊಟ್ಟೆ ತಿಂದು ಬರಿ ಮೈಯಲ್ಲಿ ಬೀಳುವ ಹೇಸಿ ಜನ ನೀವು. ಅಂದ ಮೇಲೆ ನಿಲ್ಲಿಸು ನಿನ್ನ ಮಿತಿ ಮೀರಿದ ಮಾತನ್ನ. ಅನ್ನದ ಬೆಲೆನೆ ಗೊತ್ತಿಲ್ಲದೆ ಬಾಯಿಗೆ ಬಂದ ಹಾಗೆ ವರ್ತಿಸೋ ಶ್ವಾನ ನೀನು. ಆದರ ಎಣ್ಣೆ ಕಂಡ ಶ್ರೀಮಂತ ಗಂಡಸರಿಗೆ ಸೆರಗು ಹಾಸುವ ಸೂಳೆಗೆ ಇಷ್ಟು ಸೊಕ್ಕು ಇರಬೇಕಾದರೆ ಇನ್ನು ಮೀಸಿ ಹೊತ್ತ ಗಂಡಸು ನಾನು. ನನಗೆಷ್ಟು ಇರಬೇಕು ಸೊಕ್ಕು? ಅಪ್ಪ, ಮಾತಿಗೊಮ್ಮೆ ಹೊಲಸು ಹೆಣ್ಣು ಎಂದರೆ ತಂದೆ ಎಂಬ ಶಬ್ದ ತಳಬುಡದಿಂದ ಕಿತ್ತು ಎಸೆಯಬೇಕಾಗುತ್ತದೆ. ಯಾತರ ಹೆಣ್ಣಿನ ಮೈ ಮಾಟಕ್ಕೆ ಹೆತ್ತ ತಂದೆಯನ್ನು ದೂರ ಮಾಡುವ ನೀನು ನನ್ನ ಮಗ ಎನ್ನಲು ನಾಚಿಕೆ ಬರುತ್ತೆ. ಹೆಣ್ಣು ಎಂಬ ಶಬ್ದದ ಅರ್ಥನೆ ಗೊತ್ತಿಲ್ಲದೆ ಮಾತನಾಡುವ ನೀನು ನಿನ್ನ ತಾಯಿ ಗರ್ಭದಿಂದ ಬಂದಿಲ್ಲವೇ? ನಿನ್ನ ಹೆತ್ತ ತಾಯಿ ಹೆಣ್ಣಲ್ಲವೇ? ಅಪ್ಪ, ನೀನು ನಿಜವಾದ ಮನುಷ್ಯನೇ ಅಲ್ಲ. ನಿನ್ನಂತವನು ನನ್ನ ಅಪ್ಪ ಎನ್ನೋದಕ್ಕೆ ನಾಚಿಕೆ ಬರ್ತಾ ಇದೆ ನನಗೆ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ನನಗೆ ವೈರಿ ಆದಲೇ ಮಗನ. ಎಂದು ಈ ತಂದೆ ಮಗ ಎನ್ನುವ ಸಂಬಂಧ ಕಡಿದು ಹೋಗಲಿ. ಮೊದಲು ಹೊರ ಬೀಳುವ ನನ್ನ ಮನೆಯಿಂದ. ಹೊರಟು ಹೋಗು ಎನ್ನಲು ನಾನೇನು ಬೀದಿಯಲ್ಲಿ ಬಿದ್ದ ಮಗ ಅಲ್ಲ. ಹಾಗೆ ಓಡಿ ಬಂದ ನಿನ್ನ ಸೂಳೆಯ ಕೂಸು ಅಲ್ಲ. ನೀನು ಹೆಂಡತಿ ಎಂದು ಯಾರನ್ನು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ತಂದೆಯೋ ನಿನ್ನ ಕಾಮ ಎಂಬ ಪ್ರಯೋಜಿತ ಪ್ರಜ್ಞೆಗೆ ಜನಿಸಿದ ಮಗ ಅಪ್ಪ ನಾನು. ನನಗೆ ಹೋಗು ಎನ್ನಲು ನೀನ್ಯಾರು? ನನಗೆ ಏಕವಚನದಿಂದ ಮಾತನಾಡ್ತೀಯ ಮಗನೇ? ಇನ್ನು ನೀನು ಬದುಕಲೇಬಾರದು. ಏನ್ ಮಾಡತ್ತೀರಿ ಅಪ್ಪಾರ? ಅಲ್ಲ, ತಂದಿ ಮಕ್ಕಳಾಗಿ ಹಿಂಗ್ ಜಗಳಾಡ್ದು ಉಂಟ? ತಿಳಿಸಿ ಹೇಳುಣ್ರಿ ಚಿಕ್ಕ ಯಜಮಾನ್ರಿಗೆ, ಎದಕ್ಕೆ ಜಗಳಾಡಕತ್ತೀರಿ? ಶೆಟ್ಟಿ, ಇಂದು 2ರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ಈ ಕಾಮಿಡಿ ಈ ಮನೆಯಲ್ಲಿ ಇರಕೂಡದು. ಕಾಮಿನಿ ನಾನಲ್ವೋ ನಿನ್ನ ಮಗ?
ಅವನನ್ನ ಕೇಳು. ಅವನ ಹಿಂದೆ ನಾನೇನು ಓಡಿ ಬಂದಿಲ್ಲ. ನನ್ನ ಕೊರಳಿಗೆ ತಾಳಿ ಕಟ್ಟಿ ಮನೆ ಕರೆದುಕೊಂಡು ಬಂದಿದ್ದಾನೆ ನಿನ್ನ ಮಗ. ಆ ರಕ್ತ ನಿನ್ನ ಮೈಯಲ್ಲಿ ಎಲ್ಲಿದೆ? ನಿಮ್ಮಂತವರ ಮೈಯಲ್ಲಿ ಆದರೂ ರಕ್ತ ಹರಿಯುತ್ತಿದೆ. ಸಾವುಕಾರ! ಹೊತ್ತು ಬಾಯ್ನ. ಹೆಣ್ಣು ಒಲೆದರೆ ನಾರಿ, ಮುನಿದರೆ ಮಹಾಮಾರಿ. ಇನ್ನೊಂದು ಸಾರಿ ನಿನ್ನ ಬಾಯಿಂದ ಹಾದರು ಎಂಬ ಪದ ಬಂದ್ರೆ ನಿನ್ನ ಪಾಲಿನ ಮಾರಿ ನಾನಾಗ್ಬೇಕಾಗುತ್ತೆ. ಎಚ್ಚರದಿಂದ ಮಾತನಾಡು. ಏ ಬಡ ಹೆಂಡೆ, ನನ್ನನ್ನು ಹೆಸರಿಟ್ಟು ಕರೆಯುವಷ್ಟು ಮುಂದುವರೆದೆಯ ಕತ್ತೆ? ಹೌದು ಕಣೋ, ಹಾವಿಗೆ ಮುಂಗುಸಿ ಇದ್ದ ಹಾಗೆ, ಬೆಂಕಿಗೆ ನೀರಿದ್ದ ಹಾಗೆ. ನಾನೇ ಅಂತ ಅಹಂಕಾರದಿಂದ ಮೆರಿತಾರೆ ನಿನ್ನಂಥ ಗರ್ವ ತುಂಬಿದವನಿಗೆ ತಕ್ಕ ಉತ್ತರ ಅಸ್ತ್ರ ಇದ್ದ ಹಾಗೆ ನಾನು. ತಂಗಿ, ನೀನು ಬಲ ಶಾನ್ಯಾಕಿ ಬಿಡಿಯವ್ವ. ಆದ್ರೂ ನಾನು ಒಟ್ಟು ಏನಾರ ತಿಳಿಸಿ ಹೇಳಿದ್ನಂದ್ರ ತಿಳ್ಕೋತೈತಿ ಬಡ ಹುಡುಗಿ ಎಂತ ಮಾಡಿದ್ನಿ. ಇನ್ನು ಇಂಥವ್ರಿಗೆ ಅಂಜಿಲ್ದ ಮ್ಯಾಗ ಇನ್ನು ನಾವ್ಯಾ ಮೂಲ್ಯಾನ ಕಸಬರಿಗೆ ಬಿಡುವ. ಜಗ್ಗ, ಈ ಜಗತ್ತನ್ನೇ ಬಗ್ಗು ಬಡಿದು ಶ್ರೀಮಂತ ಹುಲಿ ಎನಿಸಿಕೊಂಡ ನನಗೆ ಒಂದು ಏಕಚಿತ ಈ ಬಡ ಹೆಣ್ಣಿನಿಂದ ಅವಮಾನ ಮಾಡಿಸಿದೆ ಆ ಮಗನೇ. ಅವಮಾನ? ಯಾರಿಗೆ ಅವಮಾನ? ಮಾನ ಬಿಟ್ಟ ನಿಮ್ಮಂತವ್ರಿಗೆ ಅವಮಾನ? ಎಲ್ಲಿದೆಯಪ್ಪ ಮಾನ? ಬಡವರೆಂದರೆ ನಮ್ಮ ಒಡ ಹುಟ್ಟಿದ ಮಕ್ಕಳೆಂದು ತಿಳಿದರೆ ದೇವರೆಂದು ಪೂಜಿಸ್ತಾರೆ. ಅದು ಬಿಟ್ಟು ಗರ್ವ ಎಂಬ ಮದದಿಂದ ಧರ್ಮವನ್ನು ತುಳಿದು ಮೇರುವ ನಿಮ್ಮಂತವರಿಗೆ ನಾಯಿ ಅಂತಾರೆ. ತಂಗಿ, ಹೆಣ್ಣಂದ್ರ ನಿನ್ನ ಬಲೆ ಬುದ್ಧಿವಂತ ನೋಡುವ. ನೀನ ಹೆಣ್ಣಂದ್ರ ನಿನ್ನ ನೋಡುವ. ಶಟ್ರೆ, ಇಷ್ಟಕ್ಕೆಲ್ಲ ಕಾರಣ ನೀವೇ. ತಂಗಿಯವ್ವ, ನಮ್ಮ ಕಸಬ ಅದಲ್ಲ ಬೇ, ನಾನು ಒಂಚೂರು ಏನೋ ಹೆದರ್ಸ್ಬೇಕಂತ. ಬಾಯಿ ಮುಚ್ಚು. ನಿನ್ನಿಂದ ಪುರಾಣ ಕೇಳಲು ತರುಣ ನಾನಲ್ಲ. ಇನ್ನೊಮ್ಮೆ ವಿಚಾರ ಮಾಡು. ನೀನು ಕಟ್ಟಿದ ತಾಳಿಯನ್ನು ನೀನು ಕಿತ್ತರೆ ನಿನಗೆ ಒಳ್ಳೆಯದು. ಅಪ್ಪ, ತಾಳಿ ಎಂಬ ಬಂಧನದಿಂದ ತಂದೆ ತಾಯಿಯ ಶಬ್ದವೇ ತೊರೆದು ಗಂಡನೇ ದೇವರೆಂದು ನಂಬುವ ಶಕ್ತಿ ಇದೆ ಆ ತಾಳಿಯಲ್ಲಿ. ನೀನು ಇಂಥ ಕೀಳು ಮಟ್ಟಕ್ಕೆ ಇರ್ತೀರಂತ ನಾನು ಭಾವಿಸಿರ್ಲಿಲ್ಲಪ್ಪ. ಲೇ ಮುಚ್ಚು ಬಾಯಿ. ನಿನ್ನಿಂದ ಪುರಾಣ ಕೇಳಲು ತರುಣ ನಾನಲ್ಲ. ನೀನು ಕಟ್ಟಿದ ತಾಳಿಯನ್ನು ನೀನು ಕಿತ್ತರೆ ಒಳ್ಳೆಯದು. ಇಲ್ಲ, ನಾನೇ ಇವಳ ಕೊರಳಿಗೆ ಕೈ ಹಾಕಿ ಕಿತ್ತೆಸೆಯಬೇಕಾಗುತ್ತದೆ. ಎಚ್ಚರ. ನಿಲ್ಲಿಸೋ ಪಾಪಿ. ಏನು ನನ್ನ ಗಂಡನ ತಂದೆ ಅಂತ ಎಲ್ಲಿವರೆಗೂ ಅಲ್ಪ ಸ್ವಲ್ಪನಾದ್ರೂ ಮರ್ಯಾದೆ ಕೊಟ್ಟೆ. ಆದ್ರೆ ನಿನ್ನ ಜನ್ಮ ಅರಿವಿಲ್ಲದ ಜನ್ಮ. ನನ್ನ ಬಾಳಿಗೆ ಬಂಧನವಾಗಿರೋ ಈ ನನ್ನ ಮಾಂಗಲ್ಯವನ್ನ ಹರಿಬೇಕು ಅಂದ್ಕೋತಾ ಇದೀಯಾ? ಛೀ, ನೀನು ಮನುಷ್ಯನ ರಾಕ್ಷಸ ರೀ. ಏನ್ ನೋಡ್ತಾ ಇದ್ದೀರಾ? ಈ ಆಸ್ತಿ ಅಂತಸ್ತು ನಮ್ಗೆ ಯಾವ ಲೆಕ್ಕಕ್ಕೂ ಇಲ್ಲ. ಬೇಕಾದ್ರೆ ಬೀದಿಲಿ ಗುಡಿಸಲು ಹಾಕಿ ಬದುಕೋಣ. ಆದ್ರೆ ಇಂತಹ ಪಾಪಿಗಳ ನೆರಳಲ್ಲಿ ಮಾತ್ರ ಇರೋದು ಬೇಡ. ಬನ್ನಿ ಬನ್ನಿ ಹೋಗೋಣ. ಏ ತಂಗಿ, ನಿನಗಂತೆ ನಮ್ಮ ಸಾವುಕಾರ ಚಿಕ್ಕ ಯಜಮಾನ್ರೇನು ಪುಟಕೋಸಿ ಅಂತ ತಿಳಿದೇನು? ಶಟ್ರೆ, ನಾಲಿಗೆ ಸ್ವಲ್ಪ ಹಿಡಿದಲ್ಲಿಟ್ಕೊಂಡು ಮಾತನಾಡಿ. ನಿಮ್ಗೆ ನನ್ನ ಹಾಗೆ ಒಬ್ಬಳು ಮಗಳಿದ್ದಾಳೆ ಎಂಬುದನ್ನ ಮರಿಬೇಡಿ. ನೋಡಿದೆ ಜಗ್ಗ, ಈ ಹಾದರ ರಂಡೆಯ ಮಾತನ್ನು. ಇಂಥವಳು ಈ ಮನೆ ಸೊಸೆ ಸಾಧ್ಯವಿಲ್ಲ. ಅಪ್ಪ, ನನಗೆ ನಿಜವಾಗಲೂ ಖುಷಿ ಆಗ್ತಾ ಇದೆ. ಯಾಕೆಂದರೆ ಅವಳು ಹೆಣ್ಣು ಎಂದು. ಯಾಕಪ್ಪ, ಶೆಟ್ಟಿಯ ಮಗಳು ಹೆಣ್ಣು ತಾನೆ ಅಂದ ಮೇಲೆ ಅವಳ ಶೀಲ ಎಂಬ ಸೂತ್ರ ಹೆಣ್ಣಿಗೆ ಮುಖ್ಯ. ಪ್ರಾಣ ಕೊಡ್ತಾರೆ ಹೊರತು ಶೀಲವನ್ನಲ್ಲ. ಅಪ್ಪ, ನಮಸ್ಕಾರ ಎನ್ನುವ ಹೆಣ್ಣಿಗೆ, ರಾತ್ರಿ ಚಮತ್ಕಾರ ತೋರಿಸುವ ಜನಕ್ಕೆ ನನ್ನ ಹೆಂಡತಿ ಮಾಡಿದ್ದು ಯಾಕರ್ದ ಪೂಜೆ.
ನನ್ನ ಮಾತು ಮೀರಿ ನಡೆದರೆ ಮುಂದೆ ಮಗನೇ ತುಂಬಾ ನೋವು ಅನುಭವಿಸುತ್ತೆ, ಎಚ್ಚರ. ಶೆಟ್ಟಿ, ಓರಿಯಪ್ಪ ನಡೆ ಹೋಗೋಣ. ಸೌಕಾರ ಪೂಜೆ ಅಂದ್ರೆ ಶೆಟ್ಟಿ, ಸಂಶಯ ಆತ ಅದಕ್ಕೆ ಕೇಳಿನ್ರಿ ಸೌಕಾರ. ಆದ್ರೂ ಹೆಣ್ಣಂದ್ರೆ ಆಕಿನ ನೋಡ್ರಿ ಮಗನ ಅವಳ ಬಗ್ಗೆ ಹೋಯ್ತೇನೆ ಮಗನ. ಅಪ್ಪ ಬಂದೂಕ ತಪ್ಪಿ ನಮ್ಮಂತವ್ರ ಮ್ಯಾ ಬಿತ್ತಂದ್ರ ಅವನವನ್ ಹಡ್ಡಿ ಕರ್ನಾಟಕದಾಗ ನಮ್ಮಂತ ಅಪರೂಪ ಮಾಸ್ಟರ್ ಪೀಸ್ಗಳು ಹುಟ್ಟು ಜಡ ಆಗೈತಿ. ಜಗಳ ಅನ್ನೋದು ಮುಂದೆ ಹೋಗಿದ್ದಾವ್. ಗಟ್ಟಿ ಹಿಡ್ಕೋರಪ್ಪ, ಹೋಗುನು ನಡ್ರಿಯಪ್ಪ, ಬಂದೂಕ್ ಗಟ್ಟಿ ಹಿಡ್ಕೋರಿ. ಸವಿತಾ, ಮೋಡ ಕವಿದ ನನ್ನ ಬಾಳಿಗೆ ಬೆಳಕಾಗಿ ಬಂದೆ. ಆದದ್ದು ವಿಷಯವನ್ನು ಮರೆತು ಒಂದು ಪ್ರೇಮಗೀತೆಯನ್ನು ಹಾಡಬಾರದೆ? ಆಯ್ತು ರೀ, ನಿಮ್ಮ ಆಸೆ ನನ್ನ ಆಸೆ, ಪತಿಯಾಜ್ಞೆ ಮೀರುದುಂಟೆ? ಆಗಲಿ ಪತಿದೇವ. ಹೃದಯ ಮೀಟಿದಾಗ ಶ್ರುತಿಯು ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ಹೃದಯ ಮೀಟಿದಾಗ ಶ್ರುತಿಯು ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ಅನುರಾಗ ಬಂದಾಗ ಹಾಗೆ ನಡೆದಾಗ ಗೆಳತಿ ಬಾಳಲ್ಲಿ ಉಸರಾಗ ಆನಂದ ಜೇನಂತ ರಸ ಜೀವನ. ಹೃದಯ ಮೀಟಿದಾಗ ಕೃತಿಯು ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ಅನುರಾಗ ಕಳೆದಾಗ ಬಾನಾಡಿ ಬೆರೆದಾಗ ಬಾಳಲ್ಲಿ ಹೊಸ ಆನಂದ ಜೇನಂತ ರಸ ಜೀವನ. ಹೃದಯ ಮೀಟಿದಾಗ ಸುದ್ದಿಯು ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ಒಲವು ಸಂಗೀತದಂತೆ ಚೆಲುವು ಶೃಂಗಾರವಂತೆ, ಮಧುವನ ಗಾನ ಕಾಲದ ಕೊರ, ಕನಸಿನ ಕಲ್ಪನೆ ಮನಸ್ಸಿನ ಭಾವನೆ ಎಲ್ಲೋ ಪ್ರೇಮದ ಆರಾಧನೆ. ಗೆಳತಿ ಬಾಳಲ್ಲಿ ಮೊಸರಾಗ ಆನಂದ ಜೇನಂತ ರಸ ಜೀವ. ಸವಿತಾ, ನಾಳೆ ನಾನು ಟ್ರೈನಿಂಗ್ಗೆ ಬೆಂಗಳೂರಿಗೆ ಹೋಗ್ಬೇಕು. ನಾನು ಬರೋದ್ರೊಳಗೆ ಈ ಮನೆಯಲ್ಲಿ ಹುಷಾರ್. ಯಾಕೆಂದ್ರೆ ಈ ಮನೆಯ ಸುದ್ದಿ ನಿನಗೆ ಗೊತ್ತಲ್ಲ. ಏನ್ರಿ, ನೀವ್ ಅಷ್ಟು ದಿನ ನನ್ ಬಿಟ್ಟು ದೂರ ಇರ್ತೀರಾ? ನೋಡು ನನಗೊಬ್ಳೆ ಇರೋಕೆ ಭಯ ಆಗುತ್ತೆ ಅಂದ್ರೆ. ನೋಡು ಸವಿತಾ, ನೀನು ಬರೆಯುವ ಪತ್ರಕ್ಕೆ ನಾನು ಪ್ರೇಮದ ಮುತ್ತನ್ನು ಕಳಿಸುತ್ತೇನೆ. ಅದೇ ಕನಸು ಮುಗಿದ್ರೊಳಗಾಗಿ ನಾನು ಮರಳಿ ಬರ್ತೇನೆ. ನಡೆ ಸಹಿತ, ನನ್ನ ಸುಟ್ಕೇಸ್ ರೆಡಿ ಮಾಡು, ನಡೆ ಹೋಗೋಣ. ಬೇಗ ಬರ್ತಿರ್ತಾನೆ. ಆಯ್ತು, ನಡೆ. ಬಾಳ ಬಂಗಾರ ನೀನೆ, ಅಡಿಯ ಸಿಂಗಾರ ನೀನೆ, ನಿನ್ನ ಕೈಯಾಡ ಗೊಂಬೆ ನಾನೆಯ, ನಾನೆಯ. ಶಿವಪ್ಪನ ಬಾಳಲ್ಲಿ ತಂದೆ ಶ್ರೀರಾಮಲಿಂಗೇಶ್ವರ ನಿನಗೆ ಕರುಣೆನೇ ಇಲ್ಲವೇ?
ತುತ್ತು ಹಾಕಿ ಮಗನನ್ನು ಮದುವೆ ಮಾಡಬೇಕೆಂದು ತುತ್ತು ಹಾಕಿ ಬೆಳೆಸಿ ಮಗನನ್ನು ಮದುವೆ ಮಾಡಬೇಕೆಂದು ಆಸೆ ಪಟ್ಟೆ. ಆದರೆ ಅವನು ಕೂಡ ಪ್ಯಾಟಿಯ ಪಾರಿವಾಳ ತಂದ. ಇನ್ನು ಒಬ್ಬಳೇ ಮಗಳೆಂದು ಮುದ್ದಾಗಿ ಬೆಳೆಸಿದ ಮಗಳು ಸವಿತಾ ಶ್ರೀಮಂತರ ಮನೆಯ ಸೊಸೆಯಾಗಿ ಹೋದಳು. ಇನ್ನು ನನ್ನ ಮನೆತನ ಎಂದರೆ ಕೆಂಡಕಾರುವ ಶ್ರೀಮಂತ ಧರ್ಮರಾಜ ನನ್ನ ಮಗಳನ್ನು ಹೇಗೆ ನೋಡಿಕೊಳ್ಳುತ್ತಾನೋ ಏನು. ಅಪ್ಪ, ಯಾಕಪ್ಪ ನಿನ್ನ ಕಣ್ಣಲ್ಲಿ ನೀರು? ಮತ್ತೇನಾದ್ರೂ ಶ್ರೀಮಂತ? ಇಲ್ಲಪ್ಪ, ಆ ಶ್ರೀಮಂತ ರೋಷದ ಕಣ್ಣೀರಲ್ಲಪ್ಪ, ಸಾಕಿ ಸಲುವಿದ ತಂದೆ ಎನ್ನುವ ಮಮಕಾರವಿಲ್ಲದೆ ನನ್ನ ಮಕ್ಕಳಿಗೆ ಮದುವೆ ಅಂದರೆ ಗೊಂಬೆ ಆಟ ಆಗಿದೆ. ಸವಿತಾ ನನ್ನ ತಾಯಿಯಂತೆ ಬೆಳೆಸಿದೆ, ಅವಳು ಕೂಡ ಶ್ರೀಮಂತರ ಮನೆಯ ಸೊಸೆಯಾಗಿ ಹೋದಳು. ಅವರ ದೈವ ಹಣೆ ಬರಕ್ಕೆ ಹೊಣೆಯಾರು ನೋಡಿ, ನೀವು ತರಾಸು ಮಾಡಿಕೊಳ್ಳಬೇಡಿ. ರಮೇಶ, ಊರಿನ ಜನರು ಮಾತು ಕೇಳಿದೆ ಏನು? ಶಿವಪ್ಪ ಮಗಳ ಮದುವೆ ಮಾಡಲಿಲ್ಲ. ಶಿವಪ್ಪನ ಮಗಳು ಶ್ರೀಮಂತರ ಮನೆಯ ಸೂಳೆ ಎಂದು. ಅಪ್ಪ, ಎಂತ ಮಾತನಾಡುತ್ತೀಯಪ್ಪ? ಅಂತ ಏಸಿ ಕುಲದ ಹಾದರ ಹೆಣ್ಣಲ್ಲ ನನ್ನ ತಂಗಿ. ಅವಳ ಬಾಳು ಬಂಗಾರದ ಬಾಳು ಅಪ್ಪ. ಶ್ರೀಮಂತರ ಮಗನಾಗಿ ಹುಟ್ಟಿದ್ರು ಜಗದೀಶ್ ಬಡವರ ಪಾಲಿನ ದೇವರಪ್ಪ. ನಾನು ಎಲ್ಲ ವಿಷಯ ವಿಚಾರಿಸಿಕೊಂಡು ಬಂದೆ. ಸವಿತಾ ಇದೇ ನಮ್ಮೂರಿನ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಮದುವೆಯಾಗಿದ್ದಾರಂತೆ. ರಮೇಶ, ಇದು ಸತ್ಯವೇನಪ್ಪ? ಅವಳು ಈಗ ಜಗದೀಶನ ಹೆಂಡತಿ. ಅಯ್ಯೋ ದೇವರೇ, ಮಗಳ ಯೋಗಕ್ಷೇಮ ನೋಡಿಕೊಂಡು ಬರಲಾರದು ಅವಕಾಶವಿಲ್ಲ. ರಮೇಶ, ನೀನೇನಾದರೂ ಬೇಡಪ್ಪ, ನಾನು ಎಂದರೆ ಕೆಂಡ ಕಾರುವ ಶ್ರೀಮಂತ. ನನ್ನ ಮೇಲಿನ ಸೇಡಿ ಯೋಗಿ ನಾಳೆ ನನ್ನ ತಂಗಿಯ ಬಾಳಿನಲ್ಲಿ ಆಟವಾಡಬಾರದಪ್ಪ. ಅದು ನಿಜವಪ್ಪ, ಅದು ನಿಜವಪ್ಪ. ನೋಡು, ನಾನು ಎಂದರೆ ಕೆಂಡ ಕಾರುವ ಆ ಶ್ರೀಮಂತ ಧರ್ಮರಾಜ ನಾಳೆ ನನ್ನ ಮಗಳನ್ನು ಹೇಗೆ ನೋಡಿಕೊಳ್ಳುತ್ತಾನೋ ಏನು. ಅಪ್ಪ, ನಾನು ಸ್ವಲ್ಪ ಊರಲ್ಲಿ ಕೆಲಸವಿದೆ, ಹಾಗೆ ತಂಗಿ ಬಗ್ಗೆ ವಿಚಾರಿಸಿಕೊಂಡು ಬರುತ್ತೇನೆ. ಯಾಕಂದ್ರೆ ಕಟುಕರ ಕೈಯಲ್ಲಿ ಕುರಿ ಸಿಕ್ಕಂತ ಆಯ್ತಪ್ಪ ನಮ್ಮ ಬಾಳು. ಹೌದಪ್ಪ, ನಾಳೆ ಸತೀಶ ಬಂದರೂ ಅವನಿಗೂ ತಿಳಿಸಿ ಹೇಳಬೇಕು. ಯಾಕಂದರೆ ಅವನ ಹೆಂಡತಿ ನಮ್ಮನ್ನು ಕಾಲ ಕಸದಕ್ಕಿಂತ ಕೀಳಾಗಿ ನೋಡುತ್ತಾಳಪ್ಪ, ಕೀಳಾಗಿ ನೋಡುತ್ತಾಳೆ. ಅಪ್ಪ, ಅದೇನೇ ಆಗಲಿ ನಮ್ಮ ಮನೆಯ ಮರ್ಯಾದೆ ಹೋಗುತ್ತೆ. ಅದಕ್ಕೆ ನಾವೇ ತಲೆಬಾಗಿ ನಡೆದರಾಯ್ತು. ನಡೆಯಪ್ಪ, ಹೋಗು. ದೇವ ಶ್ರೀರಾಮಲಿಂಗೇಶ್ವರ, ನಿನ್ನ ದಯವಿಂದ ಇಂಟರ್ವ್ಯೂ ಪಾಸ್ ಆಗಿದೆ. ಇನ್ನು ಆರ್ಡರ್ ಒಂದು ಬಂದರೆ ಬಡತನ ಅಲಿಗಳಿಂದ ಸಿರಿತನ ದೀಪ ಹಚ್ಚಲಿ ನಮ್ಮ ತಂದೆ. ಪಾಪ ನನ್ನ ಅಣ್ಣ, ನನ್ನ ತಂದೆ ನನ್ನ ಓದಿಗಾಗಿ ಎಷ್ಟೊಂದು ಕಷ್ಟಪಟ್ಟಿದ್ದಾರೇನು. ಛೀ, ನನ್ನ ಪ್ರೇಮದ ಹೆಂಡತಿ ಎಷ್ಟೊಂದು ದಾರಿ ಕಾಯ್ತಿದ್ದಾಳೇನು. ನಾನು ಮೊದಲು ಮನೆಗೆ ಹೋಗಿ ನನ್ನ ಕೆಲಸದ ವಿಷಯ ತಿಳಿಸಬೇಕು. ಸತೀಶ್, ಹಲೋ ಸತೀಶ್, ಹಾಯ್ ಏನು ಧನ್ರಾಜ್. ಎಲ್ಲಿಗೋ ಹೊರಟಿರುವ ಹಾಗಿದೆಯಲ್ಲ? ಹಾಯ್ ಧನ್ರಾಜ್, ಎಷ್ಟು ದಿನಗಳಿಂದ ನಾನು ಭೇಟಿನೇ ಇಲ್ಲ. ಸತೀಶ್, ನಿನಗೆ ಊರಿನ ಸುದ್ದಿ ಗೊತ್ತಿಲ್ಲವೇ? ಅದರಲ್ಲಿ ಮೊದಲು ನೀನು ಎಲ್ಲಿಗೆ ಹೋಗಿದ್ದೆ ಎಂದು ಹೇಳು. ಎಲ್ಲ ವಿಷಯವನ್ನು ನಾನು ಸವಿಸ್ತಾರವಾಗಿ ಹೇಳುವೆ ಈ ಊರಿನ ಕಥೆಯನ್ನು. ಧನ್ರಾಜ್, ಏನು ಹೇಳುವೆ ನೀನು? ಸತೀಶ್, ಧನ್ರಾಜ್, ಏನು ಹೇಳುವೆ ನೀನು? ನಾನು ಒಂದು ವಾರದಿಂದ ಬೆಂಗಳೂರಿಗೆ ಹೋಗಿದ್ದೆ.
ನೋಡು ಸತೀಶ್, ನಿನ್ನ ಎದೆಯ ಹಾರ್ಟ್ ಗಟ್ಟಿ ಮಾಡಿಕೋ. ಆದರೂ ಕಾಲ ತುಂಬಾ ಕೆಟ್ಟು ಹೋಗಿದೆ ಸತೀಶ್. ಛೆ. ಅಂದರೆ ನಿನ್ನ ಮಾತಿನ ಅರ್ಥ? ನೋಡು ಸತೀಶ್, 2 ದಿನಗಳ ಹಿಂದೆ ಆ ಶ್ರೀಮಂತ ಜಗದೀಶನ ಜೊತೆಗೆ ಆ ನಿನ್ನ ತಂಗಿ ಪ್ರೇಮ ಪಾಶದಲ್ಲಿ ಬಿದ್ದು. ಛೆ. ಧನರಾಜ್, ಕಿರಿಚಬೇಡ ಸತೀಶ್, ಕಿರಿಚಬೇಡ. ವಿಷಯ ಇನ್ನು ತುಂಬಾ ಇದೆ. ಏಕೆಂದರೆ ಈಗಾಗಲೇ ಅವನ ಜೊತೆಗೆ ನಿನ್ನ ತಂಗಿ ಬಾಳನ್ನು ಕೂಡ ಸಾಗಿಸಿದ್ದಾಳೆ ಸತೀಶ್. ಧನರಾಜ್, ಇದಕ್ಕೆ ನಮ್ಮ ಅಣ್ಣ ನನ್ನ ತಂದೆ ಒಪ್ಪಿದರೆ? ನೋಡು ಸತೀಶ್, ನಾಯಿಯನ್ನು ತಂದು ಸಿಂಹಾಸನದ ಮೇಲೆ ಕೂರಿಸಿದರೆ ನಾಯಿ ನಾಯಿಯೇ. ನೆನಪಿಟ್ಟುಕೋ. ನಾನು 1 ತಾಸಿನ ಹಿಂದೆ ನಿಮ್ಮ ಮನೆ ಕಡೆಗೆ ಹೋಗಿದ್ದೆ. ಒಳಗಡೆ ಯಾರು ಇಲ್ಲವೆಂದು ನೇರವಾಗಿ ಮನೆಯೊಳಗೆ ಹೋದೆ. ಒಳಗೆ ಹೋಗಿ ನೋಡುವುದರೊಳಗಾಗಿ ವಿಚಿತ್ರ ದರ್ಶನ. ಛೆ! ಪರರ ವಿಷಯ ನನಗೇಕೆ ಬೇಕೆಂದು ನಾನು ಮರಳಿ ಬಂದೆ. ಅಂದರೆ ಎಲ್ಲೋ ಬಿದ್ದ ಪಾಪದ ಪಿಂಡವನ್ನು ಅನ್ನ ಹಾಕಿ ತಂದು ಬೆಳೆಸಿದ್ದಿರಲ್ಲ, ಆ ನೀಚ ನಿಮಗೆ ದ್ರೋಹ ಬಗೆಯುತ್ತಿದ್ದ. ಅಷ್ಟೇ ಅಲ್ಲ, ಅದು ನೀನು ತಂದ ಆ ಬಂಗಾರದ ಪಕ್ಷಿಯ ಜೊತೆಗೆ ಪಾಪ ಪ್ರೇಮದ ಪಾಠವನ್ನು ಪರಿಪರಿಯಾಗಿ ಬೇಡುತ್ತಿದ್ದ. ಧನರಾಜ್, ಎಂದರೆ ನೀನು ಮಾತಿನ ಅರ್ಥ? ಸತೀಶ್, ಅರ್ಥವೆಲ್ಲ ವ್ಯರ್ಥವಾಗಿ ಹೋಗಿದೆ. ಹೇಳುವುದು ಏನೂ ಉಳಿದಿಲ್ಲ ಸತೀಶ್. ನೋಡು, ನಿನ್ನ ಹೆಂಡತಿ ಪಾಪ ಬೇಡ ಬೇಡವೆಂದರು ಪರಿಪರಿಯಾಗಿ ಪ್ರೇಮದ ಪಾಠ ಬೇಡುತ್ತಿದ್ದ ಆ ನಿನ್ನ ಧರ್ಮದ ಅಣ್ಣ. ಧನರಾಜ್, ದೇವರಂತ ನನ್ನ ಅಣ್ಣನ ಮೇಲೆ ಪಾಪದ ಹರಿಸುತ್ತಿರುವೆ. ನನ್ನ ಅಣ್ಣ ಅಂತವನಲ್ಲ. ಯಾವತ್ತು ಅಂತ ಹೇಸಿ ಕೆಲಸ ಕೈ ಹಾಕವನಲ್ಲ ಅವನು. ಅವನೊಬ್ಬ ದೇವರಿದ್ದಾಗ ತಿಳಿಯುತ್ತೆ. ನೋಡು ಸತೀಶ್, ಇದ್ದ ವಿಷಯವನ್ನು ನೇರವಾಗಿ ಹೇಳಿದ್ದೇನೆ. ನಂಬುವುದು ಬಿಡುವುದು ನಿನಗೆ ಬಿಟ್ಟ ವಿಷಯ. ನೋಡು ಸತೀಶ್, ಇದು ಕಲಿಯುಗ. ನ್ಯಾಯದ ತಕ್ಕಡಿ ನ್ಯಾಯದ ಕಡೆಗೆ ಬಾಗುವುದಿಲ್ಲ ಸತೀಶ್. ಅದು ಬಾಗುವುದು ಪಾಪದ ಕಡೆಗೆ. ನೋಡು, ಒಂದೇ ತಾಯಿಯ ಗರ್ಭದಲ್ಲಿ ಜನಿಸಿದ ಮಕ್ಕಳಲ್ಲಿ ಹೊಂದಾಣಿಕೆ ಇರದ ಈ ಕಾಲದಲ್ಲಿ ಎಲ್ಲೋ ಬಿದ್ದಿರುವ ಆ ಪಾಪದ ಪಿಂಡವನ್ನು ತಂದು ಅದಕ್ಕೆ ಅನ್ನ ಹಾಕಿ ಬೆಳೆಸಿ ಅಂತವನನ್ನು ನಂಬಿದ್ದೀಯಲ್ಲ, ನಿನ್ನಂತ ಮುಟ್ಟಾಳ ಬೇರಾರು ಇಲ್ಲ. ಧನರಾಜ್, ನೀ ಹೇಳುವ ಮಾತು ನಿಜವಾದರೆ ನೋಡು ಸತೀಶ್, ಒಂದು ವೇಳೆ ನಾನು ಹೇಳಿದ ಮಾತು ಸತ್ಯವಾದರೆ, ನೀನು ಸಾಕಿದ ಆ ನಿನ್ನ ಧರ್ಮದ ಅಣ್ಣನನ್ನು ಮನೆಯಿಂದ ಆಚೆ ಹಾಕುವ ತಾಕತ್ತು ನಿನ್ನಲ್ಲಿದ್ದರೆ, ಹಾಗೆ ನಿನ್ನ ತಂದೆಯನ್ನು ಎದುರು ಹಾಕಿಕೊಳ್ಳುವ ಆ ಶಕ್ತಿ ನಿನ್ನಲ್ಲಿದ್ದರೆ, ನಡೆ ಹೋಗೋಣ, ಬರ್ತೇನೆ ನಿಮ್ಮ ಮನೆಗೆ. ಧನರಾಜ್, ಇದು ಏನಾದರೂ ಸುಳ್ಳು ಆದರೆ ಎಂಬ ಸೇತು ಹೊಡೆದು ನಿನ್ನ ಪ್ರಾಣದ ಆಟ ಆಡಬೇಕಾಗಿತ್ತು. ಎತ್ತರ